ಏನು ಅನಿಸ್ತದೆ? ಧ್ಯಾನ ಎದಕ್ಕೆ ಮಾಡಬೇಕು? ಧ್ಯಾನದಲ್ಲಿ ಕೆಲವರಿಗೆ ಅನೇಕ ಪ್ರಶ್ನೆಗಳು ಬರ್ತವೆ. ಹೆಂಗಂತಂದರೆ, ಈಗ ನೀವೇ ಯೋಚನೆ ಮಾಡಿರಿ, ಒಮ್ಮೆ ಹೆಂಗೆ ಅನ್ಸುತ್ತಂದರೆ 1 ತಾಸು ವೇಸ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಇಲ್ಲಿ ಬಂದು ಮತ್ತೆ ಅದೇ ಇಲ್ಲಿ ಬಂದು ಕುಂದಿರ್ತೀವಿ, ಬಟ್ ಮನೆಯದೇನೆ ಯೋಚನೆ ಮಾಡ್ತಿರ್ತೀವಿ, ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ, ಮತ್ತು ಮನೆಯದೇ ಕಂಟಿನ್ಯೂಸ್. ಮನೆಯೊಳಗೆ ಒಂದು 4 ಕೆಲಸ ಮಾಡಿದ್ರೆ ಕೆಲಸ ಆಗ್ತಿದ್ದು, ಇಲ್ಲಿ ಬಂದು ಕುಂತ್ಕೊಂಡು ಮತ್ತೆ ಅದನ್ನೇ ಯೋಚನೆ ಮಾಡಬೇಕು. ಅಂದರೆ ಕುಂತು ಅದನ್ನೇ ಯೋಚನೆ ಮಾಡಿ 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 ಮತ್ತೆ ಒಮ್ಮೆ ಸದ ಬೇಸರ ಆಗ್ತಿರ್ತದೆ. ಯಾಕೆ ಹಿಂಗೆ ಆಗ್ತದ? ಧ್ಯಾನದಲ್ಲಿ ಕೆಲವೊಮ್ಮೆ ಅಪ್ ಡೌನ್ಸ್ ಆಗ್ತಿರ್ತವೆ. ಚಲೋ ಮ್ಯೂಸಿಕ್ ಬಂದಾಗ ಭಾಳ ಚಲೋತ್ನಾಗಿ ಧ್ಯಾನ ಹತ್ತಿರ್ತಾರೆ, ಗಾಳಿ ಕರೆಕ್ಟಾಗಿ ಇದ್ದಾಗ ಕರೆಕ್ಟಾಗಿ ಧ್ಯಾನ ಹತ್ತುತ್ತೆ. ಎಲ್ಲ ಸಮಯದಲ್ಲೂ ಕೂಡ ಏಕರಸ ಧ್ಯಾನ ಯಾಕಿರಲ್ಲ? ಏಕರಸ ಧ್ಯಾನ ಅಂತಂದ್ರೆ ಜಾಗೃತದಲ್ಲಿನೂ ಕೂಡ, ಸ್ವಪ್ನದಲ್ಲಿನೂ ಕೂಡ, ಸುಷುಮ್ನದಲ್ಲಿನೂ ಕೂಡ, ಎಲ್ಲ ಸಮಯದೊಳಗೂ ಕೂಡ ನನ್ನ ಎಲ್ಲ ಅಸ್ತಿತ್ವದಲ್ಲೂ ಕೂಡ ಏಕರಸ ಧ್ಯಾನ ಇದೆ. ಅದು ಯಾಕೆ ಆಗ್ತಿಲ್ಲ ನಮಗೆ? ಅದು ಯಾಕೆ ಆಗ್ತಿಲ್ಲ ಅಂತಂದ್ರೆ, ವಿಶ್ವದ ಅಥವಾ ಈ ಜಗತ್ತಿನ ಅಥವಾ ನಮ್ಮ ಒಂದು ಮೂಲ ವಸ್ತು ಅದ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದಿರ್ಬೋದು? ಧ್ಯಾನದ ಮೂಲ ವಸ್ತು ಆದರೂ ಅಂದ್ಕೊಳ್ರಿ, ಪರಮ ಸತ್ಯ ಅಂತಾದರೂ ಅಂದ್ಕೊಳ್ರಿ, ಅಲ್ಲಗಳಿಲ್ಲ ಆಗಲಾರ್ದಂಥ ಸತ್ಯ ಅದ ಒಂದು, ಯಾವುದಿರ್ಬೋದು? ಅಥವಾ ಫಸ್ಟ್ ಸ್ಟೆಪ್ ಆಫ್ ಅ ಸ್ಪಿರಿಚುವಲ್ ಲೈಫ್, ಪ್ರಥಮ ಹೆಜ್ಜೆ ಸ್ಪಿರಿಚುವಲ್ ಲೈಫಲ್ಲಿ ಎಂಟ್ರಿ ಇಡ್ಬೇಕಾದ್ರೆ ಫಸ್ಟ್ ಹೆಜ್ಜೆ ಯಾವುದಿರ್ಬೋದು? ಅದು ಫಸ್ಟ್ ಮನೆಗೆದ್ದು ಮಾರ್ಗೆಲ್ಲ ಅಂತ ಹೇಳ್ತಾರಲ್ಲ, ಫಸ್ಟ್ ಅದು. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ದೇವರು. ದೇವ್ರು ಅದನ್ನು ಇಲ್ರಿ, ದೇವ್ರದ್ದು ಕೆಲಸ ಏನು, ಈ ಜಗತ್ತನ್ನು ಹಿಂಗೆ ಯಾಕೆ ಮಾಡಿದ, ಸ್ಪಿರಿಚುವಲ್ ಲೈಫ್ ಅಂದ್ರೇನು, ಧ್ಯಾನ ಅಂದ್ರೇನು, ಎಲ್ಲದಕ್ಕಿಂತ ಮುಂಚೆ ಈ ದಾರಿಯಲ್ಲಿ ಫಸ್ಟ್ ಬರ್ಬೇಕಾದ್ರೆ 1ನೇ ಹೆಜ್ಜೆ ಏನಿರ್ಬೋದು ಅಂದರೆ, ನಾನು ಯಾರು, ನನ್ನ ಪರಿಚಯ ನಾನು ಮಾಡ್ಕೊಳ್ಳೋದು. ನನ್ನ ಪರಿಚಯ ನಾನು ಯಾಕೆ ಮಾಡ್ಕೊಳ್ಬೇಕಂದ್ರೆ, ಈಗ ನೋಡ್ರಿ, ಈ ಮೊಬೈಲ್ ಇಲ್ಲಿ ಐತೋ ಇಲ್ಲ ಅಂತಂದು ಕೇಳಿದರೆ ಐತಿ ಅಂತಲೂ ಪ್ರೂವ್ ಮಾಡ್ಬೋದು, ಇಲ್ಲ ಅಂತಲೂ ಪ್ರೂವ್ ಮಾಡ್ಬೋದು. ನೀವೆಲ್ಲ ಇಲ್ಲಿ ಅದಿರಿ ಅಂತಂದ್ರೆ ಶಾರೀರಿಕವಾಗಿ ಅದಿರಿ, ಮಾನಸಿಕವಾಗಿ ಇಲ್ಲ ಏನರ ಒಂದು ಹೇಳ್ಬೋದು. ಮಾನಸಿಕವಾಗಿ ಬೇರೆ ಕಡೆ ಇದ್ರಿ, ಇಲ್ಲಿ ಅದಿರಿ ಏನರ ಒಂದು ಹೇಳ್ಬೋದು. ಬಟ್ ನನ್ನ ಅಸ್ತಿತ್ವಕ್ಕೆ ಏನರ ಪ್ರೂಫ್ ಬೇಕಾ? ನಿಮ್ಮ ಅಸ್ತಿತ್ವಕ್ಕೆ ನಿಮಗೆ ಏನರ ಪ್ರೂಫ್ ಬೇಕಾ? ಇಲ್ಲ, ಬೇಕಾಗಿಲ್ಲ. ನಮ್ಮ ಅಸ್ತಿತ್ವಕ್ಕೆ ನಮಗೆ ಯಾಕೆ ಪ್ರೂಫ್ ಬೇಕಾಗಿಲ್ಲ ಅಂದ್ರೆ, ಜಗತ್ತಲ್ಲಿ ಫಸ್ಟ್ ಸತ್ಯವನ್ನು ಹುಡುಕ್ಲಿಕ್ಕೆ ಹೊಂಟಿದ್ದೀವಿ ಅಂತಂದರೆ, ಪರಮ ಸತ್ಯವನ್ನು ತಿಳ್ಕೊಲಿಕ್ಕೆ ನಾವು ಸ್ಪಿರಿಚುವಲ್ ದಾರಿಯನ್ನು ಹಿಡಿದೀವಿ ಅಂತಂದರೆ, ಪ್ರಪ್ರಥಮ ಸತ್ಯ ಯಾವುದಂತಂದರೆ ನಾನು ಅದೀನಿ. ಫಸ್ಟ್ ಸತ್ಯ ನಾನು. ಅದು ಅಹಂಕಾರದಲ್ಲಿ ಬದಲಾಗುತ್ತೋ ಅಥವಾ ಸ್ವಮಾನದಲ್ಲಿ ಬದಲಾಗುತ್ತೋ ಅದು ನೆಕ್ಸ್ಟ್, ಅದು 2ನೇ ಹೆಜ್ಜೆ. ಅದು ಫಸ್ಟ್ ಏನಂತಂದರೆ, ಪ್ರಥಮ ಹೆಜ್ಜೆ ಏನಂದರೆ ನನ್ನಷ್ಟಕ್ಕೆ ನಾನು ಅರ್ಥ ಮಾಡ್ಕೊಳ್ಳೋದು, ನಾನು ಯಾರು. ಅದಕ್ಕೊಂದು ಸಣ್ಣ ಕಥೆಯ ಮೂಲಕ ನಾನು ಇದನ್ನ ಹೇಳ್ತಾ ಹೋಗ್ತೀನಿ. ಆ ಕಥೆನೂ ಎಂಡ್ ಆಗ್ತದೆ, ಪ್ಲಸ್ ನಾನು ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವು ಕೂಡ ಮೂಡ್ತದೆ. ಈ ಕಥೆ ಉಪನಿಷತ್ತಲ್ಲಿ ಬಂದಿರತಕ್ಕಂಥದ್ದು. ಇಂದ್ರ ಅಂತ ನಿಮ್ಗೆ ಗೊತ್ತದೆ ಎಲ್ಲರೂ. ಇಂದ್ರ ಅಂದರೆ ಅದೊಂದು ಪದವಿ, ಮನುಷ್ಯ ಅಲ್ಲ. ಇಂದ್ರ ಅಂತಕ್ಕಂಥ ಒಬ್ಬ ಪದವಿ, ಸ್ವರ್ಗದ ಅಧಿಪತಿ ಅಂತೇಳಿ. ಅವನಿಗೆ ಅವನ ಗುರು ಹೇಳಿರ್ತಾರೆ, ನೋಡು ಈ ಜಗತ್ತಿನ ಅಮರತ್ವವನ್ನು ಕಂಡುಹಿಡ್ಕೊಂಡು ಬಾ, ನೀ ಇಂದ್ರ ಪದವಿಗೆ ಎಲಿಜಿಬಲ್ ಆಗಬೇಕಾದ್ರೆ ಅಮರತ್ವ ಅಂದರೆ ಏನು ಅದನ್ನು ಕಂಡುಹಿಡ್ಕೊಂಡು ಬಾ ಅಂತೇಳಿ ಒಬ್ಬ ಗುರುನ ಹತ್ರ ಕಳಿಸ್ತಾರೆ. ಗುರುನ ಹತ್ರ ಹೋದಾಗ ಗುರುನ ಮುಂದೆ ಕುಂತ್ಕೊಂಡು ಹಿಂಗೆ ನನಗೆ ಕಳಿಸಿದಾರ, ನಾ ಜಗತ್ತಿನ ಸತ್ಯವನ್ನು, ಪರಮ ಸತ್ಯವನ್ನು ತಿಳ್ಕೊಂಡು ಬರಬೇಕಂತೆ, ಆಮೇಲೆ ನನಗೆ ನೀವು ಟೀಚ್ ಮಾಡಿರಿ, ನನಗೆ ನೀವು ಗುರುಬೋಧ ಕೊಡ್ರಿ ಅಂತೇಳಿ. ಆವಾಗ ಗುರುಗಳು ಹೇಳ್ತಾರೆ, ಪರಮ ಸತ್ಯವನ್ನು ಹುಡ್ಕೋಕೆ ಹೋಗ್ಬೇಡ, ಫಸ್ಟ್ ನಿನಗೇನು ಬೇಕಾಗೈತಿ, ನೀನು ಅದೇ ಇಲ್ಲೋ ಫಸ್ಟ್ ನೀನು ತಿಳ್ಕೊ, ಅದಾದಮೇಲೆ ಮುಂದೊಂದು ಹೆಜ್ಜೆನ ನೀನು ನೋಡ್ಕೊಂಡು ಅಂತೀವಿ. ಆಯ್ತು ರೀ. ಆಗ ಅವ್ನು ಫಸ್ಟ್ ಕೇಳ್ತಾನೆ, ನಾನು ಯಾರು ಅಂತೇಳಿ. ನಿಮ್ಗೇನು ಅನ್ಸುತ್ತಾ, ನೀವು ಯಾರು? ಯಾರಿರ್ಬೋದು? ನಾನು ಪರಮಾತ್ಮ, ಮತ್ತೆ ನಾನು ಆತ್ಮ, ಜೀವಾತ್ಮನಿಂದ ಪರಮಾತ್ಮಕ್ಕೆ ಹೋಗೋದು. ಫಸ್ಟ್ ಆ ಗುರು ಇಂದ್ರನಿಗೆ ಹೇಳಿದ್ದೇನಂತಂದರೆ, ನಾನು ಯಾರು ಅಂತೇಳಿ ಇಂದ್ರ ಕೇಳಿದಾಗ ಏನು ಹೇಳ್ತಾನೆ, ನೀನು ಭಾಳ ಯೋಚನೆ ಮಾಡೋಕೆ ಹೋಗ್ಬೇಡ, ನೀನೇ ನಿನ್ನ ಪರಿಚಯ ನೀ ತಿಳ್ಕೊಬೇಕು, ನನ್ನ ಯಾಕೆ ಹೇಳ್ತಿದ್ದಿ, ನೀನೇ ತಿಳ್ಕೊ ನೀನು ಯಾರು ಅಂತೇಳಿ. ಅವಾಗ ಹೇಳ್ತಾನೆ, ನಾ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ ನಾನು ಒಬ್ಬ ಮನುಷ್ಯ, ಅದೇ ನೀನು ಹೋಗು ಅಂದಾಗ ಇಂದ್ರ ವಾಪಸ್ ಮನೆಗೆ ಹೋಗ್ತಾನೆ. ಗುರುಗಳು ನನಗೆ ನಾನು ಯಾರು ನನ್ನ ಪರಿಚಯ ಮಾಡಿಕೊಟ್ರು,
ಹಿಂಗೆ ತಿಳ್ಕೊಳ್ರಿ. ಅವ್ನಿಗೆ ಕನ್ನಡ ಅಂದ್ರೇನೋ ಗೊತ್ತಿಲ್ಲ ಅಂತ ತಿಳ್ಕೊಳ್ರಿ. ಕನ್ನಡ ಮುಂದೆ ನಿಂತ್ಕೊಂಡ್ರಿ. ಕನ್ನಡ ಮುಂದೆ ನಿಂತ್ಕೊಂಡ್ಮೇಲೆ ನಾನು ಯಾರಂದ್ರೆ ನಾನು ಹುಡುಗ, ಹೌದು, ನಾನೊಬ್ಬ ಮನುಷ್ಯ, ನನಗೆ 2 ಕೈ ಅದಾವ, 2 ಕಾಲು, ಕಣ್ಣು, ಮೂಗು, ಬಾಯಿ ಅದಾವ, ಇದು ನಾನು. ಇದನ್ನು ಅಲ್ಲಗಳಕ್ಕಂತ ಬರ್ತದನ್ರಿ? ಬರಂಗಿಲ್ಲ. ಮೊದಲನೇ ಹೆಜ್ಜೆ ನಾನು ಯಾರಂತ ಕೇಳಿದೆ, ನಾನು ಶರೀರ. ಆವಾಗ ಇಂದ್ರನಿಗೆ ಭಾಳ ಖುಷಿ ಆಯ್ತಂತ ವಾಪಸ್ ಮನೆಗೆ ಹೋದ. ಮನೆಗೆ ಹೋಗಿ ಕುಂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. 1 ವರ್ಷ ಗಟ್ಟಲೆ 2 ವರ್ಷ ಮಾಡಿದೆ. ಏನಂತ ಧ್ಯಾನ ಮಾಡಿದೆ ಅಂದ್ರೆ, ನಾನು ಈ ಶರೀರನೇ ನಾನು. ಇಷ್ಟು ಸಿಂಪಲ್ ಅದ, ಇದು ಭಾಳ ಈಸಿ ಅದು. ಅಲ್ಲಗಳಕ್ಕಂತೂ ಬರಂಗಿಲ್ಲ. ಈಗ ಇಲ್ಲಿ ಕುಂತ್ಕೊಂಡವ್ರಿಗೆ ನೀವು ಅದು ಅಲ್ರಿ ಅಂತಂದ್ರೆ ಅಲ್ಲಗಳಕ್ಕಂತೂ ಬರಂಗಿಲ್ಲ. ಇದಂತೂ ಫಸ್ಟ್ ಹೆಜ್ಜೆ ಒಪ್ಪಲೇಬೇಕು ಅಂದಾಗ ಅವ ಏನು ಮಾಡ್ತಾನೆ, ಆಯಿತು ನಾನು ಅಂತೇಳಿ ಧ್ಯಾನ ಮಾಡ್ತಾ ಕೊಡ್ತಾನೆ. ಬಟ್ ಅಮರತ್ವವನ್ನು ತಿಳ್ಕೊಂಡು ಬಾ ಅಂತ ಗುರು ಕಳಿಸಿದಾಗ, ನಾನು ಅಮರನಾಗಿನಿ ಅಂತಂದಮೇಲೆ ನಮ್ಗೆ ಯಾವಾಗಲೂ ಫೀಲಿಂಗ್ ಇರ್ತದೆ ನಾನು ಅಮರ ಅಂತೇಳಿ. ಆ ಫೀಲಿಂಗನ್ನು ಹಿಡ್ಕೊಳ್ಬೇಕಾದ್ರೆ ಈ ಶರೀರವನ್ನು ನೋಡಿಕೊಂಡ್ರೆ ಈ ಶರೀರ ದಿನಕ್ಕೆ ದಿನ ಚೇಂಜ್ ಆಗತ್ತದ, ಪರಿವರ್ತನೀಯ ಅದ. ಶರೀರ ಪರಿವರ್ತನೀಯ ಅದ, ಬಟ್ ನಾನು ಅಪರಿವರ್ತನೀಯ ಅದೀನಿ. ಅಂದಮೇಲೆ ಆ ಧ್ಯಾನ ಮಾಡ್ತಾ 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 ಅವನಿಗೆ ತಿಳುವಳಿಕೆ ಬರ್ತದೆ. ಏನಂತಂದರೆ, ಗುರುಗಳು ನನಗೆ ಹ್ಯಾಮರ್ಸ್ಯಾರ, ನನಗೆ ಸುಮ್ಮನೆ ಒಂದು ಏನೋ ಹೇಳಿ ಕಳಿಸ್ಯಾರ. ಗುರುಗಳು ನನಗೆ ಕರೆಕ್ಟಾಗಿ ಹೇಳಿಲ್ಲ. ನಾನು ಈ ಶರೀರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದರೆ ಇದು ಪರಿವರ್ತನೀಯ ಅದ. ಮೊನ್ನೆ ಬೇರೆ ಇತ್ತು, ಸಣ್ಣ ಹುಡುಗಿದಾಗ ಇಷ್ಟಿತ್ತು, ಆಮೇಲೆ ಬೆಳ್ಕೊಂತೋತು, ಮುದುಕರಾದ್ಮೇಲೆ ಅಲ್ಲಿ ಬೆಳಕು ಶುರು ಆಯಿತು, ಕೂದಲು ಬಾಡಿದು, ಮುಖ ಬಾಡಿತು, ಚರ್ಮ ಎಲ್ಲ ಹೋಯ್ತು. ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಇಷ್ಟು ಕೆಳಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯನಾ? ಹಂಗಾರೆ ನಾನು ಇದಲ್ಲ, ನಾನು ಇದಕ್ಕಿಂತನೂ ಬೇರೆ ಏನಾರ ಇರ್ಬೋದು. ಮತ್ತೆ ಗುರುನ ಹತ್ರ ಬರ್ತಾನೆ, ಗುರುಜಿ ನೀವು ತಪ್ಪು ಮಾಡಿದ್ರಿ, ನನಗೆ ಕರೆಕ್ಟಾಗಿ ನೀವು ಬೋಧ ಕೊಡಲಿಲ್ಲ, ನೀವು ಕನ್ನಡ ಒಳಗೆ ಏನು ಕಾಣುತ್ತೆ ಅದ ನೀನು ಅಂತೇಳಿ ಕಳಿಸಿಬಿಟ್ರಿ, ನಾನು ಅದನ್ನು ನಂಬ್ಕೊಂಡು ಕುಂತ್ಕೊಂಡು 1 ವರ್ಷ ತಪಸ್ಸು ಮಾಡಿದೆ, ಈಗ ನನಗೆ ಅರಿವಾಯಿತು ಅದು ನಾನು ಅಲ್ಲ ಅಂತೇಳಿ. ಹಂಗಾರ ಗುರುಗಳು ಕೇಳ್ತಾರೆ, ಹಂಗಾರೆ ನೀ ಅದಲ್ಲ ಅಂದ್ರೆ ಮತ್ತೆ ನೀ ಏನದಿ ಅಂತ. ಅದು ನೀವೇ ಹೇಳ್ರಿ, ನಾ ಹೆಂಗೆ ಹೇಳೋಕ್ಕಾಗುತ್ತೋ, ನೀನು ಹೇಳ್ಕೊ ಅಂತ. ಇಲ್ಲ, ಒಟ್ಟು ಅಪರಿವರ್ತನೀಯವಾಗಿರ್ತಕ್ಕಂಥದ್ದು ನನ್ನ ಹತ್ರ ಏನದಲ್ಲ ಅದು ನಾನು ಆಗಿರ್ಬೇಕ್ರಿ ಗುರುಜಿ. ಈ ಶರೀರ ಪರಿವರ್ತನೀಯ ಅದ, ಹಾಗಾಗಿ ನಾನು ಶರೀರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಅಪರಿವರ್ತನೀಯ ಏನದ? ನೆಕ್ಸ್ಟ್ ಸ್ಟೆಪ್ ಒಳಗೆ ಕೇಳ್ತಾನೆ. ಅವಾಗ ಇಂದ್ರ ಯೋಚನೆ ಮಾಡಿ ಹೇಳ್ತಾನೆ, ನಮ್ಮ ಇಂದ್ರಿಯಗಳ ಸುಖ ಏನದವಲ್ಲ ಇವು ಅಪರಿವರ್ತನೀಯ ಅನ್ಸಕತ್ತದ್ರಿ ನನಗೆ. ಹೆಂಗೆ ನೋಡ್ರಿ, ಸಣ್ಣವಿದ್ದಾಗ ಗುಲಾಬ್ ಜಾಮೂನ್ ತಿಂದಿದ್ದೆ ಅದೇ ರುಚಿ ಅದ, ಈಗೂ ಗುಲಾಬ್ ಜಾಮೂನ್ ತಿಂದಿನಿ ಅಷ್ಟೇ ರುಚಿ ಅದ, ಮುದುಕಾದ್ಮೇಲೆ ತಿಂದ್ರೂ ಅಷ್ಟೇ ರುಚಿ ಅದ. ಇಂದ್ರಿಯಗಳಿಂದ ಬಾಡಂಗಿಲ್ಲ. ಶರೀರ ಬಾಡ್ಬೋದು, ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ ಏನೈತಲ್ಲ ಅದು ಬಾಡಂಗಿಲ್ಲ. ಹಾಗಾಗಿ ಇಂದ್ರಿಯಗಳೇ ಜ್ಞಾನೇಂದ್ರಿಯ ಇರ್ಬೋದು, ಕರ್ಮೇಂದ್ರಿಯ ಇರ್ಬೋದು, ಇಂದ್ರಿಯಗಳೇ ನಾನು. ಆ ಗುರು ಹೇಳ್ತಾನ, ಹಾಂ ಕರೆಕ್ಟ್ ತಿಳ್ಕೊಂಡು ಈಗ ನೀ ಹೋಗು ಧ್ಯಾನ ಮಾಡಿ ನಡಿ. ಮತ್ತೆ ಬರ್ತಾನ ಇಂದ್ರ ತನ್ನ ಆಸ್ಥಾನಕ್ಕೆ ಬರ್ತಾನ, ಎಲ್ಲರಿಗೂ ಹೇಳ್ತಾನ, ನಾನು ಶರೀರ ಅಲ್ಲ, ನಾನು ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ ಅದೀನಿ. ಮತ್ತೆ 2-3 ವರ್ಷ ಧ್ಯಾನ ಮಾಡ್ತಾನೆ. ನಾವು 2-3 ವರ್ಷ ಅಂತೀವಿ, ಆ ಸ್ಕ್ರಿಪ್ಚರ್ ಒಳಗೆ ಬರೆದಿರ್ತಾರೆ 50 ವರ್ಷ 60 ವರ್ಷ ಧ್ಯಾನ ಮಾಡ್ದಾನ. ಧ್ಯಾನ ಮಾಡಿ ಆದಮೇಲೆ ಮತ್ತೆ ಇಂದ್ರನಿಗೆ ತಿಳಿತದ, ಇಲ್ಲ ನಾನು ಇಂದ್ರಿಯಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮತ್ತೆ ಗುರು ನನಗೆ ಹ್ಯಾಮರ್ಸ್ಯಾನ, ಮತ್ತೆ ಗುರು ನನಗೆ ಸುಳ್ಳು ಹೇಳಿ ಕಳಿಸ್ಯಾನ, ನಾನು ಇಂದ್ರಿಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇಂದ್ರಿಯ ನನಗೂ ಅದ, ಹೆಣಕ್ಕೂ ಅದ. ಈಗ ನಾ ಹಿಂಗೆ ನೋಡ್ಕೊಂಡು ಕುಂತೀನಿ, ಕಣ್ಣು ನೋಡಕತ್ತದ, ಬಟ್ ಮನಸ್ಸೊಳಗೆ ಏನೋ ಯೋಚನೆ ಮಾಡೋದ್ರಿಂದ ಎದುರಿಗೆ ಇದ್ದಿದ್ದು ನನಗೆ ಕಂಡಿಲ್ಲ. ಈಗ ನೀವು ಕೇಳ್ತಾ ಇದ್ದೀರಿ, ಒಮ್ಮೆ ನಾ ಕ್ವಶನ್ ಕೇಳಿದೆ ಅಂತಂದರೆ, ಸರ್ ಏನೋ ಹೇಳಿದ್ರಿ ನನ್ನ ನೆನಪಿಲ್ರಿ, ಒಂದು 2-3 ಸೆಂಟೆನ್ಸ್ ಓದುವ್ರಿ ಅಂತೀವಿ, ಬಟ್ ಕಿವಿ ಅಂತೂ ಓಪನ್ ಅದ. ಹಾಗೆ ನಾವು ಮಾತಾಡ್ತಿರ್ತೀವಿ, ಒಮ್ಮೊಮ್ಮೆ ಬಾಯಿ ತಪ್ಪು ಏನೋ ಬಂತ್ರಿ ಅಂತ ಹೇಳ್ತೀವಿ, ಅಂದರೆ ಬಾಯಿಂದಂತೂ ಬಂದದ, ಬಟ್ ನನ್ನ ಕೇಳಂತೂ ಬಂದಿಲ್ಲ. ಅಂದ್ರೆ ನಾನು ಈ ಇಂದ್ರಿಯಗಳಿಂದ ಅನುಭವಿಸೋ ಸುಖ ಅನ್ನೋದಕ್ಕಿಂತ ಇಂದ್ರಿಯಗಳ ಮೂಲಕ ನಾನೇನು ಬಂದಿದ್ದೀನಲ್ಲ ಅದು ನಾನಿರ್ಬೋದು, ಅದಂತ ಅಪರಿವರ್ತನೀಯ ಐತಿ. ಗುಲಾಬ್ ಜಾಮೂನು ನಾಲ್ಗಿ ಅದ್ರದ್ದು ಟೇಸ್ಟ್ ಅಪರಿವರ್ತನೀಯ ಇರ್ಬೋದು, ಬಟ್ ಅದನ್ನು ಸ್ವೀಕಾರ ಮಾಡೋ ನಾನು ಅದೀನಿ. ಅಂದರೆ ಕಣ್ಣಿನ ಮೂಲಕ ನೋಡುವವನು, ಕಿವಿಯ ಮೂಲಕ ಕೇಳುವವನು, ನಾಲಿಗೆಯಿಂದ ರುಚಿ ನೋಡುವವನು, ಸ್ಪರ್ಶ ಈಗ ಚರ್ಮದಿಂದ ಸ್ಪರ್ಶ ಮಾಡುವವನು, ಅವನು ನಾನದೀನಿ. ಆವಾಗ ಅವನಿಗೆ ಜ್ಞಾನೋದಯ ಆಗ್ತದ. ಗುರು ನನಗೆ ಮತ್ತೆ ಹ್ಯಾಮರ್ಸ್ಯಾನ, ಮತ್ತೆ ಗುರುನ ಹತ್ರ ಹೋಗ್ತೀನಿ ಅಂತೇಳಿ ಮತ್ತೆ ಓಡಿ ಬರ್ತಾನೆ. ಓಡಿ ಬಂದ್ರೆ ಗುರುನ ಹತ್ರ ಕುಂದಿರ್ತಾನೆ. ಗುರುಜಿ ಮತ್ತೆ ನೀವು ನನಗೆ ತಪ್ಪು ಹೇಳಿದ್ರಿ. ಏನು ಹೇಳಿದ್ನಪ್ಪ ಲಾಸ್ಟ್ ಟೈಮು? ನೀವು ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ ಇಂದ್ರಿಯಗಳನ್ನೇ ನೀನಂತ ಹೇಳಿ ಕಳಿಸಿದ್ರಿ, ನಾ ಧ್ಯಾನ ಮಾಡಿ ಬಂದೆ, ಈಗ ನಾ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಕುಂತಿದ್ದೆ ಇಷ್ಟು ದಿನ. ಈಗ ನನಗೆ ಗೊತ್ತಾಗತ್ತದ ಇಂದ್ರಿಯ ಅಲ್ರಿ ಅಜ್ಜಾರ ಗುರುಗಳೇ. ಮತ್ತು ಏನು ಅನ್ಸುತ್ತೆ ನಿನಗೆ? ಇಲ್ಲ, ಇಂದ್ರಿಯಗಳಿಗೆ ಹಿಂದಿರ್ತಕ್ಕಂಥ ಮನಸ್ಸು ಏನೈತಲ್ಲ ಅದು ನಾನು. ಯಾಕಂದ್ರೆ ಯಾವಾಗಲೂ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಯೋಚನೆಗಳು ಎಂದರೆ ಸಾಯ್ತವನ್ರಿ? ಸಾಯಕ್ಕೆ ಸಾಧ್ಯನೇ ಇಲ್ಲ. ಕಂಟಿನ್ಯೂಸ್ಲಿ ಯೋಚನೆ ಇರ್ತದೆ. ಅದು ಪ್ಲಸ್ ಸರ್ ಇರ್ಬೋದು, ಮೈನಸ್ ಸರ್ ಇರ್ಬೋದು, ಬೇಕಾಗಿದ್ದು ಬೇಡಾಗಿದ್ದು. ಈಗಿನ ಸೈಂಟಿಸ್ಟ್ ಒಳಗೆ 4 ರೀತಿಯ ಯೋಚನೆಗಳನ್ನು ಹೇಳ್ತಾರೆ. ಒಂದು ಪಾಸಿಟಿವ್ ಥಾಟ್ಸ್ ಅಂತೆ, ನೆಗೆಟಿವ್ ಥಾಟ್ಸ್, ಅನ್ವಾಂಟೆಡ್, ನೆಸೆಸರಿ ಅಂತ. ಪಾಸಿಟಿವ್ ಥಾಟ್ಸ್ ಅಂತಂದ್ರೆ
ಸಕಾರಾತ್ಮಕ, ಎಲ್ಲರಿಗೂ ಗೊತ್ತದ. ನೆಗೆಟಿವ್ ಥಾಟ್ಸ್ ಅಂತಂದ್ರೆ ನನಗೆ ಹಂಗಾಯ್ತು, ಹಿಂಗಾಗುತ್ತೋ, ಹಂಗೆ ಆಗ್ಬಾರ್ದಿತ್ತು, ಹಿಂಗಾಗಿ ನೆಗೆಟಿವ್ ಥಾಟ್ಸ್. ಅನ್ವಾಂಟೆಡ್ ಥಾಟ್ಸ್ ಅಂತಂದ್ರೆ ಯಾರ್ದೋ ಬಗ್ಗೆ ಮಾತಾಡೋದು, ಅದು ನಮಗೂ ಬೇಕಾಗಿಲ್ಲ, ಎದುರಿಗಿದ್ದವ್ರಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ, ಬಟ್ ಮಾತಾಡ್ತಿರೋದು, ಅದ್ರ ಬಗ್ಗೆ ಯೋಚನೆನೂ ಮಾಡೋದು. ನಾನು ಎಮ್.ಎಲ್.ಎ ಆಗಿದ್ರ, ನಾ ಹಂಗಾಗಿದ್ರ, ನಾ ಹಿಂಗಾಗಿದ್ರ, ನಾ ಅಲ್ಲಿಗೆ ಹೋಗಿದ್ರ, ನಾ ಇಲ್ಲಿಗೆ ಹೋಗಿದ್ರ, ಇವುಗಳದು ಅನ್ವಾಂಟೆಡ್ ಅದಾವೆ. ಇನ್ನೊಂದು ನೆಸೆಸರಿ ಥಾಟ್ಸ್ ಅದು. ನೆಸೆಸರಿ ಅಂತಂದ್ರೆ ಎದುರಿಗಿದ್ದವ್ರಿಗೂ ಬೇಡ, ನನಗೂ ಬೇಡ, ಬಟ್ ನನ್ನ ಶರೀರಕ್ಕೆ, ನನ್ನ ಜೀವನ ನಿರ್ವಹಣೆಗೋಸ್ಕರ ನಾನು ಯೋಚನೆ ಮಾಡಬೇಕು. ಇವತ್ತು ಅಲ್ಲಿ ತಿಕ್ಕಬೇಕು, ಈಗ ನೀರು ಕುಡಿಬೇಕು, ಈಗ ಊಟ ಮಾಡಬೇಕು, ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಮಕ್ಕೋಬೇಕು. ಈ ಯೋಚನೆಗಳೇನದಾವಲ್ಲ ಇವಾಗ ನೆಸೆಸರಿ ಥಾಟ್ಸ್ ಅಂತ. ಹಿಂಗೆ 4 ರೀತಿಯ ಥಾಟ್ಸ್ ಅದಾವಂತೆ. ಹಂಗಾದ್ರೆ ಇಂದ್ರಿಗೆ ಅನಿಸ್ತು ನಾನು ಮನಸ್ಸದೀನಿ ಅಂತ. ನಾನು ಮನಸ್ಸದೀನಿ ಅಂದಾಗ ಗುರು ಏನಂತಾನ, ಕರೆಕ್ಟ್ ತಿಳ್ಕೊಂಡು, ಈಗ ನೀನು ಕರೆಕ್ಟ್ ಪರ್ಫೆಕ್ಟಾಗಿ ತಿಳ್ಕೊಂಡಿದ್ದಿ, ನೀನು ಶರೀರ ಅಲ್ಲ, ನೀನು ಇಂದ್ರಿಯ ಅಲ್ಲ, ಇಂದ್ರಿಯಗಳು ಬರ್ತಕ್ಕಂಥ ಸುಖನೂ ನೀನಲ್ಲ, ನೀನು ಮನಸ್ಸದಿದಿ, ಹೋಗು, ಕರೆಕ್ಟ್ ತಿಳ್ಕೊಂಡು ಹೋಗು ನೀ ಅಂತ. ಮತ್ತು ಇಂದ್ರ ವಾಪಸ್ ಬರ್ತಾನೆ, ಖುಷಿಯಾಗಿ ಬರ್ತಾನೆ, ಈ ಸತಿ ಅಂತ ನಾನು ಕರೆಕ್ಟ್ ತಿಳ್ಕೊಂಬಿಟ್ಟಿನಿ, ನಾನು ಮನಸ್ಸದೀನಿ ಅಂತೇಳಿ ಮತ್ತೆ ಧ್ಯಾನ ಮಾಡ್ತಾ ಕೊಡ್ತಾನೆ. ಬಟ್ ಮನಸ್ಸು ಕೋತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಿರುಗ್ತಾ ಅದ. ಇದನ್ನು ನೋಡ್ಕೊಂಡು ಮತ್ತೆ ಒಂದು 30 ವರ್ಷ ಧ್ಯಾನ ಮಾಡ್ತಾನೆ. ಅದನ್ನು ಕೇಂದ್ರೀಕರಿಸಲಿಕ್ಕೆ ಟ್ರೈ ಮಾಡ್ತಾನೆ, ಅದನ್ನು ಒಂದು ಕಡೆ ನಿಂದ್ರಿಸೋಕೆ ಟ್ರೈ ಮಾಡ್ತಾನೆ. ಓನ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತೀನಿ ಅಂತೇಳಿ ಪ್ರಮಾಣ ಮಾಡ್ತಾನೆ. ಬರಂಗಿಲ್ಲ. ಸಕಾರಾತ್ಮಕ ಎದಕ್ಕೆ ಮಾಡಬೇಕು? ಹಂಗೆ ಯೋಚನೆಗಳು ಬರಕತ್ತೀವಿ. ಓನ್ಲಿ ನೆಸೆಸರಿ ಮಾಡೋಣ, ಓನ್ಲಿ ಇದನ್ನು ಸಕಾರಾತ್ಮಕ ಮಾಡೋಣ, ಅನ್ವಾಂಟೆಡ್ ಬಿಡೋಣ, ನೆಗೆಟಿವ್ಸ್ ಬಿಡೋಣ ಅಂತೇಳಿ ಎಷ್ಟು ತಪಸ್ಸು ಮಾಡಿ 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 ಇಂದ್ರ ಲಾಸ್ಟಿಗೆ ಬೇಸತ್ತು ಮತ್ತೆ ಬರ್ತಾನೆ, ನಾನು ಮನಸ್ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜಂಜಾಟ ಐತಿ ಇದ್ರೊಳಗೆ, ನಾನು ಮನಸ್ಸಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದ್ರೊಳಗೆ ಒಂದ್ಸತಿ ಪಾಸಿಟಿವ್ ಬರ್ತದೆ, ಒಂದ್ಸತಿ ನೆಗೆಟಿವ್ ಬರ್ತದೆ. ಇದನ್ನಂತೂ ನಿಂದ್ರಿಸಕ್ಕೆ ಸಾಧ್ಯ ಇಲ್ಲ. 100 ವರ್ಷ ಹೇಳ್ತಾರೆ ಅವ್ರು, 100 ವರ್ಷ 200 ವರ್ಷ ಇಂದ್ರ ತಪಸ್ಸು ಮಾಡಿದಂತೆ. ಅಷ್ಟಾದರೂ ಕೂಡ ಅವನಿಗೆ ಮನಸ್ಸನ್ನು ನಿಂದ್ರಿಸಕ್ಕೆ ಬರಲಿಲ್ಲ ಅಂತ. ಬರಲಿಲ್ಲ ಅಂದಮೇಲೆ ಅವ ಕನ್ಕ್ಲೂಡ್ ಮಾಡಿದ, ನಾನು ಮನಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಬಂದ ಗುರುನ ಹತ್ರ. ಗುರುಜಿ, ನೀವು ಬರೇ ಸುಳ್ಳು ಹೇಳಿ ಕಳಿಸ್ತೀರಿ ನನಗೆ, ಈ ಸದ ಕರೆಕ್ಟಾಗಿ ಹೇಳ್ರಿ ನಾನು ಯಾರಂತೇಳಿ. ನೀನೇ ಹೇಳ್ಬೇಕಪ್ಪ, ನನಗೆ ಹೆಂಗೆ ಗೊತ್ತಾಗುತ್ತೆ? ನೀನು ಯಾರಂತ ನೀನೇ ಹೇಳ್ಬೇಕು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ರಿ, ನನಗೆ ಅನ್ಸಕತ್ತದ ನಾನು ಮನಸ್ಸು ಅಲ್ಲ. ಹಂಗಾರೆ ಯಾರು ನೀನು? ಈಗ ನೋಡ್ರಿ, ಮನಸ್ಸೇನದಲ್ಲ, ಒಳ್ಳೇದನ್ನು ಯೋಚನೆ ಮಾಡಕತ್ತೈತಿ, ಕೆಟ್ಟದನ್ನು ಯೋಚನೆ ಮಾಡಕತ್ತೈತಿ. ಈ ಒಳ್ಳೇದನ್ನು ಯೋಚನೆ ಮಾಡಕತ್ತಂತ ಹೇಳೋರು ಯಾರು? ಮನಸ್ಸಂತ ಹೇಳಲಿಕ್ಕಿಲ್ಲ. ಮನಸ್ಸಿಗೆ ನಾನು ಒಳ್ಳೇದ ಕೆಟ್ಟದ ಯೋಚನೆ ಮಾಡಕತ್ತೇನೆ ಅಂತ ಮನಸ್ಸಿಗೆ ಗೊತ್ತಿತ್ತಂದ್ರೆ ಅದು ಯಾಕೆ ಯೋಚನೆ ಮಾಡ್ತೈತಿ? ಮಾಡಂಗಿಲ್ಲ. ಅದು ಕೆಟ್ಟದನ್ನು ಮಾಡಾಕತ್ತೈತಿ ಅಂದ್ರೆ ಮನಸ್ಸಿಗೆ ಕೆಟ್ಟದ್ದು ಮಾಡಾಕತ್ತೇನೆ ಅಂತ ಗೊತ್ತಿಲ್ಲ. ಬಟ್ ಯಾರೋ ಒಬ್ಬ ದೂರ ನಿಂತ್ಕೊಂಡು ನೋಡಾಕತ್ತಾನ, ಈ ಯೋಚನೆ ಮಾಡಬಾರ್ದಿತ್ತು ನಾನು, ಈ ಯೋಚನೆ ಮಾಡಬೇಕಿತ್ತು ನಾನು, ಮಾಡಬಾರ್ದಿತ್ತು, ಇದು ಚಲೋ, ಇದು ಕೆಟ್ಟ, ಇದನ್ನು ನಿರ್ಧಾರ ಮಾಡೋನು ಅದ್ರ ಹಿಂದ್ಗಡೆ ಒಬ್ಬವಾದನ, ಅವನು ನಾನು. ಮನಸ್ಸು ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮತ್ತೆ ಪರಿವರ್ತನೀಯ ಅದ, ಅದು ಅಪರಿವರ್ತನೀಯ ಅಲ್ಲ, ಸ್ಥಿರ ಇಲ್ಲ. ಆಮೇಲೆ ಅದರದ್ದು ಎಂದೂ ನೀಡ್ಸು ಫುಲ್ಫಿಲ್ ಆಗಲ್ಲ, ಒಂದು ಜಾಗದೊಳಗೆ ಇರೋಂಗಿಲ್ಲ. ಇಂಥದ್ದು ನಾನು ಆಗಲ್ಲ, ಇಷ್ಟು ಕೆಳಮಟ್ಟಕ್ಕೆ ಇರತಕ್ಕಂಥ ಗುಣ ನನೂ ಅಲ್ಲ. ಹಾಗಾಗಿ ನಾನು ಇದ್ರ ಹಿಂದ್ಗಡೆ ಅದನ್ನು ಲಗಾಮ್ ಹಿಡಿದಿರ್ತಕ್ಕಂಥ ನಾನು ಇರ್ಬೋದು. ಹಂಗಾರೆ ಅದಕ್ಕೆ ಏನಂತಾರ ಅಂತ ಕೇಳ್ತಾನೆ ಗುರೂಜಿ. ಅದಕ್ಕೆ ನೀವು ಏನಾದರೂ ಉತ್ತರ ಕೊಡ್ರಿ. ಆ ಟೈಮ್ನೊಳಗೆ ಉತ್ತರ ಕೊಟ್ಟಿತ್ತು ಬುದ್ಧಿ ಅಂತೇಳಿ. ನಾನು ಬುದ್ಧಿ ಇದ್ದೀನಿ. ಆವಾಗ ಗುರು ಖುಷಿ ಆಗ್ತೈತಿ. ಇವತ್ತು ನನಗೆ ಖುಷಿ ಅನಿಸ್ತಪ್ಪ ಇಂದ್ರ, ನಿನ್ನನ್ನು ನೀನು ಅರ್ಥ ಮಾಡ್ಕೊಂಡು ಹೋಗು ಅಂತ. ಆವಾಗ ಫುಲ್ ಖುಷಿಯಾಗಿ, ಗುರುನೂ ಖುಷಿಯಾಗ್ಯಾರ ಅಂತೇಳಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಮತ್ತೆ ಒಂದು 100 ವರ್ಷ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ್ಮ್ಯಾಗ ಅವನಿಗೆ ಅನಿಸುತ್ತಾ ನಾನೇ ಬುದ್ಧಿ ಇರಬೇಕು ಅಂತೇಳಿ. ನಿಮಗೇನು ಅನಿಸುತ್ತಾ? ಬುದ್ಧಿ ಇರ್ಬೋದು, ನಾನು ಬುದ್ಧಿ. ಬಿಕಾಸ್ ಹಿಂದ್ಗಡೆ ಕುಂತ್ಕೊಂಡು ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನು ನೋಡ್ತದ. ಬುದ್ಧಿ ಇರ್ಬೋದು. ಆತ್ಮ ಇನ್ನೂ ಅಲ್ಲಿ ತನಕ ಹೋಗಿಲ್ಲ. ಆತ್ಮನೇ, ನಾನೇ ಆತ್ಮನೇ. ಬಟ್ ನಾನು ಬುದ್ಧಿಯ ಸ್ವರೂಪನ ಯಾಕಲ್ಲ? ಬಟ್ ಹಂಗೆ ಡೈರೆಕ್ಟಾಗಿ ಹೇಳಿದ್ರೆ ನಮ್ಗೆ ತಿಳಿಯಂಗಿಲ್ಲ. ಯಾಕೆ ಬುದ್ಧಿ ಅಲ್ಲ? ಬುದ್ಧಿ ಒಳ್ಳೇದು ಕೆಟ್ಟದ್ದು ಎರಡೂ ಮಾಡುತ್ತಿಲ್ಲ. ಮನಸ್ಸು ಒಳ್ಳೇದು ಕೆಟ್ಟದ್ದು ಮಾಡ್ತದ, ಬುದ್ಧಿ ಒಳ್ಳೇದು ಕೆಟ್ಟದನ್ನ ನಿರ್ಣಯ ಮಾಡ್ತದ. ಚೈತನ್ಯ ಶಕ್ತಿ ಅದು ಮತ್ತೆ ನ್ಯೂಟ್ರಲ್ ಆಯಿತು. ಈಗ ನನಗೆ ಒಂದು ವಿಷಯ ಬೇಕಾಗಿದೆ, ನಾನು ಮನಸ್ಸು ಅಲ್ಲ, ಮನಸ್ಸಿನಕ್ಕಿಂತ ಸುಪೀರಿಯರ್ ಬುದ್ಧಿ. ಮನಸ್ಸಿನಲ್ಲಿ ನಡೀತಕ್ಕಂಥ ದ್ವಂದ್ವಗಳನ್ನು ಐಡೆಂಟಿಫೈ ಮಾಡುವ ನಾನು ಬುದ್ಧಿ. ಹಂಗಾರೆ ನಾನು ಬುದ್ಧಿ ಇಲ್ಲಿಗೆ ನಿಂದಿರಲು ಇನ್ನೂ ಅದಿನೇ ಅಂದರೆ ಬುದ್ಧಿಗಿಂತ ಶ್ರೇಷ್ಠ ಏನಿರ್ಬೋದು? ಯಾವುದು? ಶ್ವಾಸ ಇಲ್ಲ. ಶ್ವಾಸದ್ದು ಎಲ್ಲಿ ಬರ್ತದೆ ಅಂತಂದರೆ, ಇಂದ್ರಿಯಗಳು ಮತ್ತು ಮನಸ್ಸಿನ ನಡವಳಿಕೆನ ಬ್ರಿಡ್ಜ್ ಅದಲ್ಲ, ಅದು ಶ್ವಾಸ. ನಾವು ಈಗೇನು ಪಾರು ಮಾಡಿದ್ವಿ ಅಂದರೆ ಶರೀರನ ಬಿಟ್ವಿ,
ನಾನು ಶರೀರ ಅಲ್ಲ ಅಂತ ಬಿಟ್ವಿ, ಶರೀರ ಅಲ್ಲ ಅಂದಮೇಲೆ ಇಂದ್ರಿಯಗಳಿಂದ ಬರ್ತಕ್ಕಂಥ ಸುಖ ನಾನಲ್ಲ ಅಂತ ಬಿಟ್ವಿ, ಬಿಟ್ಟ ಮೇಲೆ ಮನಸ್ಸಿಗೆ ಬಂದಿದ್ವಿ, ಮನಸ್ಸು ನಾನಲ್ಲ ಅಂತ ಬಿಟ್ವಿ. ಬಟ್ ಮನಸ್ಸು ಮತ್ತು ಇಂದ್ರಿಯಗಳ ನಡವಳಿಕೆ ಏನು ಇತ್ತಲ್ಲ ಅದು ಶ್ವಾಸ. ಇಲ್ಲಿ ನಮ್ಮ ಧ್ಯಾನದೊಳಗಡೆ ಎಲ್ಲರೂ ನಿಮಗೆ ಶ್ವಾಸದ ಬಗ್ಗೆ ಗಮನ ಕೊಡ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನೀವು ಇಂದ್ರಿಯ ನೀವಲ್ಲ, ಮನಸ್ಸಿನ ಕಡೆಗೆ ಬರ್ರಿ ಅಂತೇಳಿ ಶ್ವಾಸದ ಕಡೆಗೆ ಗಮನ ಕೊಡ್ತಾರೆ. ಆಮೇಲೆ ಬರ್ತಾ ಬರ್ತಾ ಧ್ಯಾನ ಮಾಡಿ 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 ನಿಮಗೆ ಶ್ವಾಸದ ಆಗಮನ ಮತ್ತು ಹೊರಗೋಗೋದು, ಇನ್ಹೇಲ್ ಎಕ್ಸೇಲ್ ಎರಡೂ ನಿಮಗೆ ಅರಿವೇ ಇರೋದಿಲ್ಲ. ಅದು ನಿಜವಾದ ಧ್ಯಾನ ಸ್ಥಿತಿ ಆಮೇಲೆ ಬರ್ತದೆ. ಯಾವಾಗ ನೀವು ಆಗ್ತಿರಲ್ಲ ಅವಾಗ ಶ್ವಾಸದ ಅವಶ್ಯಕತೆ ಬೆಳಂಗಿಲ್ಲ. ಅದು ಶ್ವಾಸ ತೀವ್ರಗತಿ ಇರೋದ್ರೂ ಇರಲಿ, ಲೋಗತಿ ಆದರೂ ಇರಲಿ. ಈಗ ನಾವು ಇಂದ್ರಿಯದಿಂದ ಜಡದಿಂದ ಚೈತನ್ಯಕ್ಕೆ ಬರಬೇಕಾಗಿದೆ. ಚೈತನ್ಯದ ಮೊದಲನೇ ಸ್ಟೆಪ್ಪು ಮನಸ್ಸು. ಚೈತನ್ಯದ ನಿಚ್ಚುಣಿಕೆ ಒಳಗಡೆ ಚೈತನ್ಯದೊಳಗೆ ಹೋಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಮನಸ್ಸು. ಇಂದ್ರಿಯದೊಳಗಡೆ ಫಸ್ಟ್ ಸ್ಟೆಪ್ ಜಡ ಶರೀರ. ಶರೀರದಿಂದ ಕರ್ಮೇಂದ್ರಿಯ, ಕರ್ಮೇಂದ್ರಿಯದಿಂದ ಪಂಚೇಂದ್ರಿಯ, ಪಂಚೇಂದ್ರಿಯದಿಂದ ಮುಂದೆ ಮನಸ್ಸು. ಈ ಜಡ ಮತ್ತು ಚೈತನ್ಯದ ನಡವರ್ಕ್ ಬ್ರಿಡ್ಜ್ ಏನೈತಿಲ್ಲ ಅದು ಶ್ವಾಸ. ಆ ಶ್ವಾಸದ ಬಗ್ಗೆ ಬಹಳ ಅದ, ಇನ್ನೂ ಭಾಳ ಹೇಳ್ಬೇಕಾಗ್ತದೆ. ಅದು ನೆಕ್ಸ್ಟ್ ನೋಡೋಣ. ಈಗ ಬುದ್ಧಿ ನಾನು ಹೌದು ಅಲ್ಲೋ? ಬುದ್ಧಿ ನಾನು ಅಲ್ಲ. ಯಾಕಂತಂದರೆ ಬುದ್ಧಿ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಅನುಭವ ಮತ್ತು ಜ್ಞಾನದ ಮೇಲೆ ಡಿಪೆಂಡ್ ಆಗ್ತದೆ. ಅನುಭವ ಮತ್ತು ಜ್ಞಾನದ ಮೇಲೆ ಡಿಪೆಂಡ್. ನಿಮ್ಮ ಬುದ್ಧಿ ವಯಸ್ಸಾದಂಗಿಲ್ಲೇ ಬೆಳೀತಾ ಹೋಗ್ತದೆ. ಅಂದ್ರೆ ನಾನು ಬೆಳೀತಾ ಹೊರಟಿದ್ದೀನಿ ಇಲ್ಲ, ನಾನು ಶಾಶ್ವತ ಅದೀನಿ, ನಾನು ಅಪರಿವರ್ತನೀಯ ಅದೀನಿ. ಮತ್ತೆ ಹಂಗಾರೆ ಸಣ್ಣ ಹುಡುಗರಿಗೆ ಕಡಿಮೆ ಬುದ್ಧಿ ಇರ್ತಂದ್ರೆ ಅವ ಸಣ್ಣ ನಾನು ಅದನ್ನು, ಇವ್ರು ದೊಡ್ಡ ನಾನು ಅದನ್ನು, ಆಮೇಲೆ ದೊಡ್ಡ ನಾನು ಆಗ್ತಾನೆ, ಹಿಂಗಿಲ್ಲಲ್ಲ. ಅವಾಗ ಇಂದ್ರ ವಾಪಸ್ ಬರ್ತಾನ, ಇಲ್ಲ ಗುರೂಜಿ ನಾನು ಬುದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮನಸ್ಸಿನಲ್ಲಿ ಆಗ್ತಕ್ಕಂಥ ಅಪ್ ಡೌನ್ಸು, ಪಾಸಿಟಿವ್ ನೆಗೆಟಿವ್, ಒಳ್ಳೇದು ಕೆಟ್ಟದ್ದನ್ನು ಹೇಳೋವನು ಬುದ್ಧಿ. ಆದರೆ ಬುದ್ಧಿ ಒಳಗೆ ಅದನ್ನು ನಾನು ತುಂಬಿಸಿದ್ದೀನಿ, ಹಾಗಾಗಿ ಅದು ನಾನು ಒಳ್ಳೇದು ಕಾಣಕತ್ತೈತಿ, ಇದು ನಾನು ಕೆಟ್ಟದ್ದು ಕಾಣಕತ್ತೈತಿ. ಸಿಗರೇಟ್ ಸೇದೋದು ಒಳ್ಳೇದು ಕೆಟ್ಟದ್ದು ಅಂತ ಕೇಳಿದ್ರೆ ಡಿಪೆಂಡ್ಸ್. ಅದು ಕೆಲವರಿಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಅದು ನೀವು ಹೆಂಗೆ ತುಂಬ್ಕೊಂಡಿರಿ ಹಂಗೆ ನೀವು ಹೇಳ್ತೀರಿ. ಅಂದ್ರೆ ನಿಮ್ಮ ಬುದ್ಧಿ ನೀವು ಆಗಕ್ಕೆ ಸಾಧ್ಯ ಇಲ್ಲ, ನೀವು ತುಂಬಿದ್ದದ ಅದು ಬುದ್ಧಿ. ಬುದ್ಧಿ ನಾನಲ್ಲ, ಬುದ್ಧಿ ನಾನು ತುಂಬಿನಿ. ಅನುಭವದ ಮೂಲಕ ಆದರೂ ತುಂಬಿರ್ಬೋದು, ಜ್ಞಾನದ ಮೂಲಕ ಆದರೂ ತುಂಬಿರ್ಬೋದು. ಸಣ್ಣ ಹುಡುಗ ಬೆಂಕಿ ಮುಟ್ಟಂಗಿಲ್ಲ. ಯಾಕೆ ಮುಟ್ಟಂಗಿಲ್ಲ? ಒಂದು ಸತಿ ಮುಟ್ಟ್ಯಾನ, ಸುಟ್ಟದ, ಅದಕ್ಕೆ ಇನ್ನೊಂದು ಮುಟ್ಟಕತ್ತಿಲ್ಲ. ಒಂದು ರೀಸನ್. ಎರಡನೇ ರೀಸನ್ ಏನು? ಇನ್ನೊಬ್ರು ಮುಟ್ಟಿದ್ದು ನೋಡ್ಯಾನ, ಅವ್ರಿಗೆ ಸುಟ್ಟಿದ್ದು ನೋಡ್ಯಾನ, ಅದಕ್ಕೆ ಇವ ಮುಟ್ಟವಲ್ಲ. ಎರಡು ರೀಸನ್. ಇದು ಕಲಿಕೆ, ಇದು ಅನುಭವ. ಈ ಎರಡರಿಂದ ಅವನ ಬುದ್ಧಿ ಬೆಳವಣಿಗೆ ಆಯಿತು. ಬೆಂಕಿ ಕಂಡ ತಕ್ಷಣ ಮುಟ್ಟಂಗಿಲ್ಲ. ಹಂಗಾರೆ ಅವನ ಬುದ್ಧಿ ಬೆಳವಣಿಗೆ ಆಗಿದ್ದದ, ಅದು ಅಮರ ಅಲ್ಲ. ಬುದ್ಧಿ ಬೆಳವಣಿಗೆ ಆಗಿದ್ದದ, ಅಮರ ಅಲ್ಲ. ಆದ್ದರಿಂದ ನಾನು ಬುದ್ಧಿ ಅಲ್ಲ. ಬಂದು ಹೇಳ್ದ ಗುರುಜಿ ನೀವು ಮತ್ತೆ ಏನೇನೋ ಹೊಗಳಿ ಕಳಿಸಿದ್ರಿ ನನ್ನ, ನೀನು ಬುದ್ಧಿ ಅಂತೇಳಿ ಈಗ ಸಮಾಧಾನ ಅಂತ ಹೇಳಿದ್ರಿ, ಬಟ್ ನಾನು ಬುದ್ಧಿ ಅಲ್ಲ ಗುರುಜಿ ಅಂತ. ಹೆಂಗಪ್ಪ? ನೋಡು ಗುರುಜಿ, ನಾನು ಹುಟ್ಟಿದ ಮೇಲೆ ಇನ್ನೂ ಒಂದು ಅಂಶ ಅದ, ಅದಕ್ಕೆ ಬುದ್ಧಿ ಅವಶ್ಯಕತೆನೂ ಇಲ್ಲ. ಬೇಕಾದ್ರೆ ನೋಡ್ರಿ, ಒಂದು ಹಸು ಅದ, ಹಸುವಿನ ಒಂದು ಮಗು ಈ ಜಸ್ಟ್ ಹುಟ್ಟಿದ ತಕ್ಷಣ ಅದ್ರದ್ದು ಚೈನಾ ಅದು ಹಗ್ಗ ತೆಗೆದ್ರಿ ಅಂತಂದ್ರೆ ಸೀದಾ ಎಲ್ಲಿ ಹೋಗ್ತದೆ? ಮಲಿ ಕಡೆ ಹೋಗ್ತದೆ. ಹೋಗಿ ಅದನ್ನು ಹೀರ್ತದ. ಅದು ಹೀರೋದನ್ನ ಅದಕ್ಕೆ ಯಾರು ಹೇಳ್ಯಾರನು? ಮಲಿ ಹತ್ರ ಹೋಗ್ಬೇಕಂತ ಯಾರು ಹೇಳ್ಯಾರನು? ಬಿಟ್ಟ ತಕ್ಷಣ ಅಲ್ಲಿಗೆ ಓಡ್ಬೇಕಂತ ಯಾರು ಹೇಳ್ಯಾರನು? ಅದಕ್ಕೆ ಇದೇ ನಿಮ್ಮ ತಾಯಿ ಅಂತ ಯಾರು ಹೇಳ್ಯಾರನು? ಹಂಗಾರೆ ಇದು ಯಾವುದನ್ನು ಅದು ಕಲೀಲಾರ್ದೆ, ಯಾವುದನ್ನು ಅನುಭವ ಮಾಡಲಾರ್ದೆ ಅದ್ರ ಒಳಗಡೆ ಹೆಂಗೆ ಶೇಖರಣೆ ಆಯಿತು? ಅದು ನಾನು ಅಂತ ಇಂದ್ರಿಗೆ ಅನಿಸ್ತು. ಅದಕ್ಕೆ ಏನಂತಾರ ಗುರುಜಿ ಅಂತ ಕೇಳಿದ್ರೆ, ಅದಕ್ಕೆ ಸಂಸ್ಕಾರ ಅಂತಾರಪ್ಪ. ಓಕೆ, ಸಂಸ್ಕಾರ ಅಂತಾರದ್ರನ್ರಿ, ಅಹಂ ಅಂತಾದ್ರನ್ರಿ. ಇಲ್ಲಿಗೆ ಬಂದು ನಿಂತ ಇಂದ್ರ. ಓಕೆ, ಬುದ್ಧಿನೂ ಕೂಡ ಪರಿವರ್ತನೀಯ, ಅದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಬುದ್ಧಿ ಇಲ್ಲ ಅಂತನೂ ಅದರ, ಬುದ್ಧಿ ಅದರ ಅಂತ. ಹಂಗಾರೆ ಬುದ್ಧಿ ಇಲ್ಲಾರ್ದವ್ರಿಗೆ ಆತ್ಮ ಇಲ್ಲ ಅನ್ನಕ್ಕೆ ಬರಂಗಿಲ್ಲ, ಬುದ್ಧಿ ಇದ್ದವ್ರಿಗೆ ಆತ್ಮ ಐತೆ ಅನ್ನಕ್ಕೆ ಹೇಳಕ್ಕಲ್ಲ. ದೊಡ್ಡ ಬುದ್ಧಿವಂತರಿ ಅಂತಂದ್ರೆ ದೊಡ್ಡ ಆತ್ಮ ಅಲ್ಲ, ಸಣ್ಣ ಬುದ್ಧಿವಂತಂದ್ರೆ ಸಣ್ಣ ಆತ್ಮ ಅಲ್ಲ. ಅಂದ್ರೆ ಬುದ್ಧಿನ ನಾನಲ್ಲ. ಹಂಗಾರೆ ನಾನು ಬರೋದಕ್ಕಿಂತ ಮುಂಚೆ ತನ್ನಷ್ಟು ತಾನೇ ನನ್ನ ಒಳಗಡೆ ಏನು ಶೇಖರಣೆ ಆಗಿತ್ತಲ್ಲ ಅದು ನಾನಿರ್ಬೋದು, ಅದು ಸಂಸ್ಕಾರ ಅಂತ ಹೇಳ್ದ. ಅವಾಗ ಗುರುಜಿ ಹೇಳ್ದ, ಈಗಂತೂ ನಾನು ನಿನಗೆ ಅಲ್ಲಗಳೆಲ್ಲಪ್ಪ, ಇದೇ ನೀನದಿದಿ, ಹೋಗು, ಕರೆಕ್ಟ್ ಐತಿ, ಹೋಗು, ಇದನ್ನೇ ಧ್ಯಾನ ಮಾಡೋಣ. ಈ ಒಂದು 100-200 ವರ್ಷ ಧ್ಯಾನ ಮಾಡ್ತಾನೆ ನಾನು ಸಂಸ್ಕಾರ ಅಂತ. ಸಂಸ್ಕಾರ ಎಲ್ಲಿಂದ ಬರ್ತದ? ಯಾರು ಕಲಿಸ್ಕೊಟ್ಟು ನಾವು ಅಂತಿರ್ತೀವಲ್ಲ, ಭಾಳ ಸತಿ ಅಂತೀವಿ ಸಂಸ್ಕಾರ ರೀ, ಅದು ಹುಟ್ಟತಾ ಬರ್ತದೆ ರೀ, ಕಲಿಸ್ಕೊಟ್ರೆ ಬರೋದಲ್ರಿ, ಅದು ಬ್ಲಡ್ ಒಳಗೆ ಇರ್ತೈತೆ ರೀ, DNA ಒಳಗೆ ಇರ್ತೈತೆ ರೀ ಹೇಳ್ತೀವಲ್ಲ. ಅಂದ್ರೆ ಅದು ಮೊದಲಿಂದ ಬಂದದ, ಆದಿಯಿಂದ ಬಂದದ, ಅದು ನಾನು ಅಂತ ಇಂದ್ರ ಕುಂತ್ಕೊಂಡ. ಇಷ್ಟ ತನಕ ನಾವು ಏನು ಮಾತಾಡಿದ್ವಲ್ಲ, ಇದು ಎಲ್ಲದಕ್ಕೂ ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ. ಜಾಗೃತ ಅವಸ್ಥೆ ಅಂದರೆ ನೀವು ಎದ್ದಾಗ ಮಾತ್ರ ನೀವು ಶರೀರ ಅಂತ ನೀವು ಅನ್ಕೊಂತೀರಿ. ನೀವು ಎಚ್ಚರಿದ್ದಾಗ ಮಾತ್ರ ನಿಮ್ಗೆ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳ ಅರಿವದ. ನೀವು ಎಚ್ಚರಿದ್ದಾಗ ಮಾತ್ರ ನಿಮಗೆ ಮನಸ್ಸಿನ ಅರಿವದ. ನೀವು ಎಚ್ಚರಿದ್ದಾಗ ಮಾತ್ರ ಮನಸ್ಸಿನಲ್ಲಿ ಆಗ್ತಕ್ಕಂಥ ಏರಿಳಿತಗಳನ್ನು ಅಬ್ಸರ್ವ್ ಮಾಡೋ ಬುದ್ಧಿ ಅರಿವದ.
ನೀವು ಎದ್ದಾಗ ಮಾತ್ರ ಅದು ಆ ಹಸು ಎದ್ದಾಗ ಮಾತ್ರ ಅದು ಹುಡುಕಾಡ್ಕೊಂಡು ಹೋಗಿ ಹಾಲು ಕುಡಿತದೆ ಅಂದರೆ ಸಂಸ್ಕಾರನೂ ಕೂಡ ಎದ್ದಾಗದ. ಬಟ್ ಈ ಎಲ್ಲದೂ ಕೂಡ ಏನಂತಂದರೆ ಜಾಗೃತ ಅವಸ್ಥೆಯಲ್ಲಿ ಅದು. ಇನ್ನೂ ನಾವು ಸಣ್ಣ ಲೆವೆಲ್ ಹೇಳೋದೇ ಇದ್ದೀವಿ. ಇನ್ನೂ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಮತ್ತೆ ಇಂದ್ರ ವಾಪಸ್ ಬಂದ, ಗುರುಜಿ ನನಗೆ ಮತ್ತೆ ಒಂದು ಡೌಟ್ ಬರಕತ್ತದ, ನನಗೆ 2 ರೀತಿ ಅರ್ಥ ಆಗತ್ತದ. ಒಂದು ಎದ್ದಾಗ, ಒಂದು ಮಕೊಂಡಾಗ. ಈ ಮಕೊಂಡಾಗ ಕನಸು ಬೆಳಕತ್ತವ ಗುರುಜಿ, ಮಕೊಂಡೊಳಗೆ ಇಂದ್ರಿಯಗಳದವ, ಮಕೊಂಡೊಳಗೂ ಏನೇನೋ ಕನಸು ಬರ್ತಾವ. ನಾನು ಅಲ್ಲಿನೂ ಸುಖ ಅನುಭವಿಸಕತ್ತೀನಿ, ಹೊರಗೂ ಸುಖ ಅನುಭವಿಸತ್ತೀನಿ. ಹಂಗಾರೆ ನಾನು 2 ಅದಿನೇನು? ಹೊರಗಡೆ ಜಗತ್ತೊಳಗಡೆ ನನಗೆ ಹೆಂಗೆ ಬೇಕು ಹಂಗೆ ನಾನು ಬದುಕಕತ್ತೀನಿ. ಹೊರಗಡೆ ಜಗತ್ತಿನಾಗ ಇವ್ರು ನನ್ನ ಗಂಡ, ಇವ್ರ ಹೆಂಡ್ತಿ, ಇವ್ರ ಮಕ್ಕಳು, ಇದು ಸಾಲಿ, ಇದು ಮನಿ, ಇದು ಓಣಿ, ಇವ್ರು ನಮ್ಮವ್ರು ಅಂತ ಬದುಕಕತ್ತೀನಿ. ಒಳಗಡೆ ಬೇರೆ ಹೆಂಡ್ತಿ, ಬೇರೆ ಗಂಡ, ಬೇರೆ ಮನಿ, ಬೇರೆ ಆಸ್ತಿ, ಬೇರೆ ಅಂತಸ್ತು, ಬೇರೆ ಪದವಿ, ಬೇರೆ ಊರದ. ಅಲ್ಲಿನೂ ಸುಖ ಅನುಭವಿಸಕತ್ತೀನಿ, ಇಲ್ಲಿಯೂ ಸುಖ ಅನುಭವಿಸಕತ್ತೀನಿ. ನಾನು 2 ಅದೀನಿ ಗುರುಜಿ, ಹಂಗಾರೆ ನಾನು ಯಾರು ಇವೆರಡರೊಳಗ ಅಂತ ಕೇಳ್ತೀನಿ. ಅಲ್ಲಿ ಆತ್ಮನೇ ಕರೆಕ್ಟ್, ಬಟ್ ಹಿಂಗೆ ಯಾಕೆ ನಾ ಮಾಡಕತ್ತೀನಿ? ನಾ ಇಲ್ಲಿ ಸ್ಥಿರ ಇಲ್ಲ. ಫಸ್ಟ್ ಏನಂತಂದ್ರೆ ನಾಲ್ಗೆ ರುಚಿ ಅಷ್ಟೇ ಅಂತೇಳಿ ಬರೀ ಒಂದು ನಾಲ್ಗೆ ಮೇಲೆ ಡಿಪೆಂಡ್ ಆಗಲಿಲ್ಲ. 5 ಸಮಾಧಾನ ಮಾಡೋಕೆ ಶುರು ಮಾಡಿದೆ, 2 ಕಾಂಬಿನೇಷನ್ ಮಾಡೋಕೆ ಶುರು ಮಾಡಿದೆ. ಅಲ್ಲಿ ಸ್ಥಿರತೆ ಸಿಗಲಿಲ್ಲ. ಮನಸ್ಸೊಳಗೆ ಬಂದೆ, ಮನಸ್ಸಲ್ಲಿ ಸ್ಥಿರತೆ ಇಲ್ಲ. ಬುದ್ಧಿಯೊಳಗೆ ಬಂದೆ, ಬುದ್ಧಿನೂ ಕೂಡ ಯಾರ್ಯಾರೋ ಟ್ರೈನ್ ಮಾಡಿದ್ದದ, ನಂದಲ್ಲದು. ಯಾವುದೋ ಶಾಲೆಯೊಳಗೆ ಓದಿದ್ದು ಬುದ್ಧಿ ಅದ, ಯಾರೋ ಕಲಿಸಿದ್ದದ, ಅನುಭವ ಅದ, ಬುದ್ಧಿನೂ ಅದ. ಸಂಸ್ಕಾರನೂ ಕೂಡ ಅಪ್ಪ ಅಮ್ಮ ಬಂದದ, DNA ಒಳಗೆ ಬಂದದ, ಬ್ಲಡ್ ಒಳಗೆ ಬಂದದ ಅಂತಾರೆ. ಇಲ್ಲಿ ನಂದಂತೂ ಯಾವುದಿಲ್ಲ. ಬಟ್ ಹಾಗಾದ್ರೆ ಏನಿರ್ಬೋದು ಅಂತಂದು ಯೋಚನೆ ಮಾಡಿದ್ರೆ ಮತ್ತೆ ಕನಸೊಳಗಡೆ ಮತ್ತೆ ಬೇರೆ ಪ್ರಪಂಚ ಅದ. ಅಲ್ಲಿ ಯಾರದಾರ ಕನಸೊಳಗಡೆ? ಈಗ ನಿಮ್ಗೊಂದು ಕನಸು ಬಿದ್ದಿರ್ತದ, ಕನಸು ಓಡ್ತಿರ್ತೀರಿ, ಹಿಂದ್ಗಡೆ ನಾಯಿ ಬೆನ್ನತ್ತಿರ್ತದ, ಓಡ್ತೀರಿ ಒಂದು ಯಾವುದೊಂದು ಕಡೆ ಬಿದ್ದು ಬಿಡ್ತೀರಿ. ಇಲ್ಲಿ ನಾಯಿ ಯಾರು? ಆ ಓಡೋನು ಯಾರು? ಆ ಬಾವಿ ಯಾರು? ನಾಯಿ ಚೂ ಬಿಟ್ಟಾರ ಯಾರು? ಕನಸೊಳಗಡೆ ಇವರೆಲ್ಲ ಯಾರು? ಕನಸೊಳಗಡೆ ಯಾರಿಗೋ ಒಂದು ಏನೋ ಬಡ್ದಿರ್ತೀರಪ್ಪ. ನಿಜ ಜೀವನದೊಳಗೆ ಅವ್ರಿಗಾಗಿ ಸಾರಿ ಕೇಳಿದ್ರೆ ಎಂದಾದ್ರು? ಯಾಕೆ ಕೇಳಿಲ್ಲ? ಕನಸಲ್ಲಿ ಇವರೇ ಬಂದಿದ್ದಾರೆ ಅಂತ ತಿಳ್ಕೊಳ್ರಿ, ಇವ್ರಿಗೆ ನಾ ಏನೋ ಬೈದಿದ್ದೀನಿ. ಹಾಂ, ಆತ್ಮ ಅನಂತ, ಅದಕ್ಕೆ ಸಾವಿಲ್ಲ. ಹೀಗಾಗಿ ಪೂರ್ವಜನ್ಮದ ನೆನಪು ಆತ್ಮಕ್ಕೆ ಇರುತ್ತೆ. ಅದಕ್ಕೋಸ್ಕರ ಅದು ಮೆಲುಕು ಹಾಕ್ತಾ ಇರುತ್ತೆ. ಆತ್ಮ ಹಿಂಗೆ ಯಾಕೆ ಮಾಡ್ತದ? ಇಲ್ಲಿ ಆತ್ಮ ಅಂತಂದ್ರೆ ಮತ್ತೆ ಹೊರಗೆ ಹಾಕೋದು ಬೇಡ. ನಾನು ಹಿಂಗೆ ಯಾಕೆ ಮಾಡ್ತೀನಿ? ಈ ಬರೀ ಎಲ್ಲದಕ್ಕೂ ನಾನಂತ ಯೋಚನೆ ಮಾಡೋಣ. ಬಿಕಾಸ್ ಇನ್ನೊಂದು ಮನಸ್ಸು ಇಲ್ಲದ ಮಾರ್ಗ ಅಂತೇಳಿ ಒಂದು ಪುಸ್ತಕ, ಅದರಲ್ಲಿ ಅವರು ಮನಸ್ಸು ಇಲ್ಲದ ಮಾರ್ಗ ಅಂತೇಳಿ ಬರೆದಿದ್ದಾರೆ. ಅದರಲ್ಲಿ ಒಂದು ಅದನ್ನ ಹೇಳಿ ಮುಂದಕ್ಕೆ ಬರ್ತೀನಿ. ಈಗ ನಾವು ಎಷ್ಟೋ ಸತಿ ಏನಂತ ಗೊತ್ತಾ, ನನಗೆ ಅಂಜಿಕೆ ಬರ್ತಾ ಅಂತ ಹೇಳ್ತೀವಿ. ಅವ್ರು ಏನಂತಾರೆ ಅಂದರೆ ಮಾನಸಿಕ ತಜ್ಞರವರು, ಅವ್ರು ಹೇಳೋದ್ರ ಪ್ರಕಾರ ಏನಂದ್ರೆ ನನಗೆ ಅಂಜಿಕೆ ಬರ್ತಾ ಅನ್ಬಾರ್ದಂತೆ, ನಾನು ಅನಿಸ್ತೀನಿ ಅನ್ಬೇಕಂತ. ಹಾಂ, ಆಮೇಲೆ ನನಗೆ ಸಿಟ್ಟು ಬರುತ್ತಾ ಅನ್ಬಾರ್ದಂತೆ, ನಾನು ಸಿಟ್ಟಿಗೆ ಹೇಳ್ತೀನಿ. ಅವ್ರು ಬಂದ ತಕ್ಷಣ ನನಗೆ ಸಿಟ್ಟು ಬರ್ತೀರಿ? ಇಲ್ಲ, ಅವ್ರು ಬಂದ ತಕ್ಷಣ ನಾನು ಸಿಟ್ಟಿಗೆ ಹೇಳ್ತೀನಿ ರೀ. ಬುಕ್ ಹಿಡಿದ ತಕ್ಷಣ ನನಗೆ ನಿದ್ದೆ ಬರುತ್ತೀರಿ ಅಲ್ಲಂತ, ಬುಕ್ ಹಿಡಿದ ತಕ್ಷಣ ನಾನು ನಿದ್ದೆ ಮಾಡ್ತೀನಿ ರೀ. ನೀವು ಕಂಡ ತಕ್ಷಣ ನನಗೆ ಬೇಸರ ಆಗತ್ರಿ ಇಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ನಾನು ಬೇಸರ ಮಾಡ್ಕೊತೀನಿ ರೀ. ಇಲ್ಲಿ ಎಲ್ಲ ಕಡೆಗೂ ಕೂಡ ನನ್ನ ಪ್ರವಚನ ನಾನು ಮಾಡ್ಕೊತಿದ್ದೀನಿ ಅಂತಂದ್ರೆ ಅವಾಗ ಸೊಲ್ಯೂಷನ್ ಜಲ್ದಿ ಸಿಗ್ತಾವೆ. ಅಂಜಿಕೆ ಬರ್ತರಿ ಅಂತಂದ್ರೆ ಬರ್ತಂದ್ರೆ ಎಲ್ಲಿಂದ ಬರ್ತದ? ನಾ ಅಂಜಾಕತ್ತೀನಲ್ಲ. ಅಂದಮೇಲೆ ಈ ಕ್ವಶನ್ ಏನಂತಂದರೆ ಆತ್ಮ ಅಥವಾ ನಾನು, ಆತ್ಮ ಅಂದ್ರೆ ಮತ್ತೆ ದೂರ ಹೋಗ್ತದೆ, ಅದು 3ನೇ ಪರ್ಸನ್ ಆಗಿಬಿಡ್ತಾನೆ. ನಾನು ಎದ್ದಾಗ ಬೇರೆ, ಮಕ್ಕೊಂಡಾಗ ಬೇರೆ ಯಾಕೆ ಬಿಹೇವ್ ಮಾಡಕತ್ತೀನಿ? ಹಾಂ ರೀ, ಯಾಕೈತಿ? ಯಾರು ಮಾಡ್ಕೊಂಡ್ರದು ಗದ್ಲ? ಯಾರು ಮಾಡ್ಕೊಂಡ್ರದು ಗದ್ಲ? ಇಲ್ರಿ, ನಾನೇ ಮಾಡ್ಕೊಂಡಿನಿ. ಯಾಕೈತದು? ಇಲ್ಲ ಇಲ್ಲ. ಇನ್ನೊಂದು ಹೆಂಗೆ ಯೋಚನೆ ಮಾಡ್ಬೇಕಂದ್ರೆ ನಾನು ಅಷ್ಟು ಕೀಳಿರಿಮೆದಲ್ಲಿರ್ತಕ್ಕಂಥ ಆತ್ಮ ಅಂತ ಅಲ್ಲೋ. ನೀವಂದ್ರಿ ಪರಮಾತ್ಮಗೆ ಈಕ್ವಲೆಂಟ್ ಅಂತೇಳಿ, ಪರಮಾತ್ಮಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ನಾನು ಯಾಕೆ 2 ಬಿಹೇವ್ ಮಾಡಕತ್ತೀನಿ? ಇಷ್ಟು ಕೆಳಮಟ್ಟದೊಳಗಡೆ ಯಾಕೆ ನಾನು ಬದುಕಕತ್ತೀನಿ? ಓಕೆ, ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕು. ಪ್ರಾಕ್ಟಿಕಲಿ ಅಂತಂದರೆ ಈಗ ಈ ಗುರುಭಾವ ಅಂತಂದಾಗ ಏನಾಗ್ಬಿಡುತ್ತೆ ಗೊತ್ತಂದ್ರೆ ಸೊಲ್ಯೂಷನ್ ಹೊರಗಾಗಿಬಿಡ್ತದೆ. ಈ ಗುರು ಸಿಗೋ ತನಕ ನಮಗೆ ಮುಕ್ತಿ ಇಲ್ಲ. ಈಗ ಹಂಗಾಗಲ್ಲ. ಈಗ ಹಂಗಂದ್ರೆ ಮತ್ತೆ ಒಂದಿಷ್ಟು ವರ್ಷ ಹೋಗ್ತೈತಿ. ಆ ಗುರು ಸಿಗಂಗಿಲ್ಲ, ಸಿಗ್ತಾನ ಸಿಕ್ಕರೆ ನಾವು ಐಡೆಂಟಿಫೈ ಮಾಡಲ್ಲ, ನಾವು ಐಡೆಂಟಿಫೈ ಮಾಡಿದ್ರೆ ಅವ್ರು ಐಡೆಂಟಿಫೈ ಮಾಡಲ್ಲ, ಮತ್ತೆ ಜೀವನ ಹಿಂಗೆ ಜಂಜಾಟದೊಳಗೆ ಹೋಗ್ತೈತಿ. ಇಲ್ಲ ಇವೆ ಇಲ್ಲಿ ಆತ್ಮದ ಒಂದು
ಈಗ ಈಗ ನಮ್ಗೆ ಏನಾಗ್ತದೆ ಅಂತ ಜಾಗೃತ ಅವಸ್ಥೆ ಒಳಗಡೆ ಎಲ್ಲರಿಗೂ ಅರ್ಥ ಆಗಿಬಿಡ್ತೀವಿ. ನಮಗದು ಇಂದ್ರಿಯ ನಾನಲ್ಲ ಎಲ್ಲರಿಗೂ ಅರ್ಥ ಆಗಿಬಿಡ್ತೀವಿ, ಶರೀರ ನಾನಲ್ಲ ಎಲ್ಲರಿಗೂ ಅರ್ಥ ಆಗಿಬಿಡ್ತೀವಿ, ಮನಸ್ಸು ನಾನಲ್ಲ ಸ್ವಲ್ಪ ಮಂದಿಗೆ ಅರ್ಥ ಆಯ್ತು, ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಯ್ತು. ಬುದ್ಧಿ ನಾನಲ್ಲ ಅಂತಕ್ಕಂಥದ್ದನ್ನು ಕರೆಕ್ಟ್ ಆಗತ್ತಿರುತ್ತೆ ಅನಿಸ್ತಾವೆ. ಇಂದ್ರಿಗೆ ಹೋಗಿದ್ನಲ್ಲ ವಾಪಸ್, ಬಟ್ ಆಮೇಲೆ ಇನ್ನೂ ಸ್ವಲ್ಪ ಕನ್ವಿನ್ಸ್ ಮಾಡಿದಾಗ ಅದು ನಾನಲ್ಲ ಅಂತ ಅರ್ಥ. ಜಾಗೃತ ಅವಸ್ಥೆದು ಎಲ್ಲ ಅರ್ಥ ಮಾಡ್ಕೊಂಡು ನಾವು, ಬಟ್ ಸ್ವಪ್ನಾವಸ್ಥೆ ಒಳಗೆ ಬಂದಾಗ ನನ್ನ ಒಂದು ಅಪರಿಮಿತವಾದಂಥ ಶಕ್ತಿಯನ್ನು ನಾನು ಅನುಭವ ಮಾಡಬೇಕು. ಏನಂದರೆ ಸ್ವಪ್ನ ಅಂದರೆ ಏನಂತ ಸೈಂಟಿಫಿಕಲಿನೂ ಕೂಡ ಹೇಳ್ತಾರೆ, ಯಾವ ಇಂದ್ರಿಯ ಸುಖದೊಳಗೆ ನಾವು ಬಿದ್ದಿರ್ತೀವಲ್ಲ, ಇಂದ್ರಿಯ ಸುಖದೊಳಗೆ ನಾವು ಬಿದ್ದಾಗ ಯಾವ ಸುಖ ಈ ಇಂದ್ರಿಯಗಳಿಂದ ಪಡೆಯೋಕೆ ಆಗಂಗಿಲ್ಲಲ್ಲ, ಅದನ್ನು ಆತ್ಮ ತನ್ನಷ್ಟಕ್ಕೆ ತಾನು ಎಣಿಕೆ ಮಾಡಿಕೊಂಡು ಕನಸಿನಲ್ಲಿ ಅದೇ ಸುಖವನ್ನು ಅನುಭವಿಸಲಿಕ್ಕೆ ಒಂದು ಗೇಮ್ ತಯಾರು ಮಾಡ್ತದೆ, ಅದ ಡ್ರೀಮ್. ನಾವು ಯಾಕೆ ಕನಸಲ್ಲಿ ಬೇರೆ ಊರೊಳಗಾಗಿ ಎಂಜಾಯ್ ಮಾಡ್ತೀವಿ ಅಂದರೆ, ಜಾಗೃತ ಅವಸ್ಥೆಯಲ್ಲಿ ಈ ಊರೊಳಗೆ ನಮಗೆ ಎಂಜಾಯ್ ಮಾಡೋಕೆ ಬಿಡವಲ್ರು. ಹಾಗಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಆಗು ಹೋಗುಗಳನ್ನೆಲ್ಲವನ್ನು ಶೇಖರಣೆ ಮಾಡಿಕೊಂಡು ಬೇರೆ ಊರಿಂದ ಒಂದು ಕಲ್ಪನೆಯನ್ನು ಕ್ರಿಯೇಟ್ ಮಾಡಿಕೊಂಡು ಆ ಕಲ್ಪನೆಯಲ್ಲಿ ನಾನೇ ರಾಜ ಆಗಿ, ನಾನೇ ಮಾಲೀಕ ಆಗಿ, ನಾನೇ ಹೀರೋ ಆಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸುಖಗಳನ್ನು ಅನುಭವಿಸಿ ಮತ್ತೆ ಜಾಗೃತ ಒಳಗೆ ಬರೋದು. ಇದನ್ನು ನಾನು ಎಣಿಕೆ ಮಾಡ್ಕೊಳ್ತಿದ್ದೀನಿ, ಎವ್ರಿ ಡೇ ಅದನ್ನು ನಾನು ಕಂಡುಹಿಡ್ಕೊಳ್ತಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಆತ್ಮ ಅಥವಾ ನಾನು ಇಲ್ಲಿ ಪ್ಲೇ ಮಾಡಕತ್ತೀನಿ. ಹೆಂಗೆ ಪ್ಲೇ ಮಾಡಕತ್ತೀನಿ ಅಂದರೆ, ನಾನೇ ನಾಯಿ, ನಾನೇ ಒಡವ, ನಾನೇ ಚೂ ಬಿಟ್ಟವ, ನಾನೇ ಬಾವಿ, ನನಗೆ ಚೂ ಬಿಟ್ಕೊಂಡು ನಾನೇ ಓಡ್ತಿರ್ತೀನಿ, ನಾನೇ ಬೀಳ್ತೀನಿ, ಅದನ್ನು ಎಂಜಾಯ್ ಮಾಡ್ತಿರ್ತೀನಿ. ಎಲ್ಲಿ? ಕನಸೊಳಗೆ. ಇದು ಆತ್ಮನ ಒಂದು ವೈವಿಧ್ಯತೆ, ಇದು ಆತ್ಮನ ಒಂದು ವಿಶೇಷತೆ. ಯಾವುದು ಜಾಗೃತದಲ್ಲಿ ಸಿಗಂಗಿಲ್ಲೋ ಅದನ್ನು ನಾನು ಸ್ವಪ್ನದಲ್ಲಿ ಕಂಡುಹಿಡಿಯೋದಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ಆತ್ಮ ಒಂದು ಲೆವೆಲ್ ಮುಂದಕ್ಕೆ ಹೋಗ್ತದೆ. ಅದೇ ನಮ್ಮ ಎರಡನೇ ಅವಸ್ಥೆ, ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆನ ಈಜಿ ತಗೋಬಾರ್ದು. ಈಜಿ ಅಂತಂದ್ರೆ ಏನದು, ನಾವು ಮಕ್ಕೊಂಡಿದ್ದೀವಿ, ಕನಸು ಬಿತ್ತಿಲ್ಲ, ಕನಸು ಕಂಡೆ, ಕನಸು ಬಿತ್ತರಿ ಇಲ್ಲ, ನನ್ನ ಕನಸನ್ನೇ ಹಾವು ಬಂತ್ರಿ ಇಲ್ಲ, ನಾನೇ ಹಾವಾಗಿ ಕನಸಲ್ಲಿ ಬಂದಿದ್ದೆ, ನಾನೇ ಕಡಿಸ್ಕೊಂಡೆ. ಕನಸೊಳಗೆ ಎಂದ್ರೆ ಸತ್ತಿರೇನು ನೋಡ್ರಿ, ಯೋಚನೆ ಮಾಡ್ರಿ. ಕನಸಲ್ಲಿ ನಾವು ಎಂದೂ ಸಾಯಂಗಿಲ್ಲ, ಬೇಕಾದ್ರೆ ಯೋಚನೆ ಮಾಡ್ರಿ. ಸತ್ರೂ ನಮ್ಮ ಹೆಣ ಹೋಗೋದನ್ನ ನೋಡ್ದಿರ್ತದೆ ಕನಸೊಳಗಡೆ. ಅಲ್ಲೇ ಸಾವಿಲ್ಲ ನಮ್ಗೆ. ಇವತ್ತು ಕನಸು ಬಿದ್ದಿತ್ತು, ಮರ ಹಾವು ಕೊಡ್ದಿತ್ತು, ಸತ್ತೋಗ್ಬಿಟ್ಟಿದ್ದೆ. ಸತ್ತಾಗ ಏನಾಗಿತ್ತು, ನಮ್ಮ ಮನೆಯವ್ರು ಎಲ್ಲರೂ ಬಂದು ಎತ್ಕೊಂಡು ಹೊಂಟಿದ್ರು, ಅದನ್ನು ನೀವು ನೋಡಿದೆಲ್ಲ. ಮತ್ತು ನೀ ಎಲ್ಲಿ ಸತ್ತೀವಿ? ಕನಸೊಳಗೆ ಸತ್ತಿಲ್ಲ. ನೀ ಕನಸೊಳಗೆ ಸಾಯಕ್ಕೆ ಸಾತಿಲ್ಲ. ಸಣ್ಣ ಹುಡುಗರು ಎದ್ದು ಬಿಡ್ತಾವೆ ನೋಡ್ರಿ, ಒಮ್ಮೆ ನಮ್ಮಲ್ಲಿ ಕಣ್ಣು ತೆಗೆದು ಬಿಡ್ತಾವೆ. ಎದಕ್ಕೆ ತೆಗೆದಿ ಅಂತಂದ್ರೆ, ಇನ್ನು ನಾಯಿ ಬೆನ್ನ ಎತ್ಕೊಂಡು ಹೋಗಿದ್ದಾವೆ, ಬಾವ್ಯಾಗ ಬಿದ್ದಿರ್ತಾನ, ನಮಗೂ ಆಗಿದಾವೆ. ಬಾವ್ಯಾಗ ಹಿಂಗೆ ಬಿದ್ದಿರ್ತೀವಿ, ಬಾವಿ ನೀರು ನೋಡಿರ್ತೀವಿ, ಕಣ್ಣು ತೆಗೆದ ತಕ್ಷಣ ಜಂತೆ ಕಾಣ್ತಿರ್ತದೆ. ಅದನ್ನು ನಾ ಕನಸೊಳಗೆ ಸಾಯಂಗಿಲ್ಲ. ಯಾಕಂದ್ರೆ ಅದನ್ನು ರಚನೆ ಮಾಡಿದವ್ ನಾನು ಅದೀನಿ. ಓಕೆ, ಕನಸೊಳಗಡೆ ನಿಮ್ಗೆ ಸ್ಟಾರ್ಟ್ ಹೆಂಗಾತಂತ ಗೊತ್ತದನ್ರಿ? ಎಂದಾದ್ರು ಇಲ್ಲಿಂದ ಸ್ಟಾರ್ಟ್ ಆತಂತ? ಇಲ್ಲಲ್ಲ, ಸ್ಟಾರ್ಟು ಗೊತ್ತಿಲ್ಲ, ಎಂಡು ಗೊತ್ತಿಲ್ಲ. ಅದು ಅಷ್ಟು ಚಂದ ರಚನೆ ಮಾಡಿ ನಾನು ಅನುಭವಿಸ್ತಕ್ಕಂಥ ಒಂದು ಲೆವೆಲ್, ನನ್ನ ವೈವಿಧ್ಯತೆ ಅಲ್ಲಿ ಸಿಗ್ತದೆ. ಅದು ಸ್ವಪ್ನಾವಸ್ಥೆ. ಅದಕ್ಕೆ ನೀವು ಈ ಜಾಗೃತ ಅವಸ್ಥೆಯೊಳಗೂ ಬಂದರೂ ಕೂಡ ನಿಮ್ಗೆ ಇನ್ನೊಂದು ವಿಸ್ಮಯವಾಗಿರ್ತಕ್ಕಂಥದ್ದು ಹೇಳ್ತೀನಿ. ಏನಂತಂದರೆ, ನೀವು ಹುಟ್ಟೇ ಇಲ್ಲ, ನೀವು ಕಂಟಿನ್ಯೂಸ್ಲಿ ಅದಿರಿ. ಯೋಚನೆ ಮಾಡಿರ್ಬೇಕಾದ್ರೆ ಧ್ಯಾನದೊಳಗೆ ಕುಂತ್ಕೊಂಡು ನಾಳೆ ಒಂದ್ಸತಿ ಯೋಚನೆ ಮಾಡ್ರಿ, ಹಿಂದಕ್ಕೆ ಹೋಗ್ರಿ. 1ನೇ ಕ್ಲಾಸ್ ಒಳಗಡೆ ಎಲ್ಲಾದ್ರೂ ಆಟ ಆಡಿದ್ದು ನೆನಪಾಗ್ತದೆ ನಿಮ್ಗೆ? ನೀವು ಆಟ ಆಡಿದ್ದು 1ನೇ ಕ್ಲಾಸಲ್ಲಿ ಆಗ್ಬೋದು ಕೆಲವರಿಗೆ. ಅಂಗನವಾಡಿ ಒಳಗೆ ಆಗಿರ್ಬೋದು. ಒಬ್ಬ ಫ್ರೆಂಡು 50-40 ಮಂದಿ ಒಳಗೆ ಒಬ್ಬ ಫ್ರೆಂಡ್ ನೆನಪಾಗಿರ್ತಾನೆ, ಅವನ ಜೊತೆಗೆ ಆಡಿದ್ದು. ಸಾವಿರಾರು ಆಟಿಕೆ ಸಾಮಾನುದೊಳಗೆ ಒಂದು ಆಟಿಕೆ ಸಾಮಾನು ನೆನಪಿರ್ತದ. ಎಷ್ಟೋ ಬೈಸ್ಕೊಂಡಿರ್ತೀವಿ, ಒಂದು ಬೈಸ್ಕೊಂಡಿದ್ದು ನೆನಪಿರ್ತದ. ಒಂದು ದಿನ ನೆನಪಿರುತ್ತೆ, ಅಪ್ಪ ಬಿಟ್ಟೋಗಿದ್ದು, ಅವು ಬಿಟ್ಟೋಗಿದ್ದು, ಇಷ್ಟದ್ರೊಳಗೆ. ಓಕೆ, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಅಂತಂದ್ರೆ, ಓಕೆಪ್ಪ 3 ತಿಂಗಳದೊಳಗೆ ಹೋಗ್ರಿ, ನೆನಪೈತೆ ನಿಮ್ಗೆ ಏನ್ರ? ಓಕೆ, ಫಸ್ಟ್ ಡೇ ಹಿಂಗೆ ಹುಟ್ಟಿರಲ್ಲ, ಹುಟ್ಟಿದ ತಕ್ಷಣ ಮೈಯೆಲ್ಲ ಹಸಿ ಐತಿ, ಕಟ್ ಮಾಡಕತ್ತಾರ, ಸ್ಮೆಲ್ ಬರಕತ್ತದ, ಫಸ್ಟ್ ಟೇಸ್ಟ್ ಆಫ್ ದ ಮಿಲ್ಕ್, ಅದೇನ್ರ ನೆನಪೈತಿ? ಅದೇನ್ರ ನೆನಪೈತಿ? ಮತ್ತು ಏನೋ ನೆನಪಿಲ್ಲ. ಹೆಂಗೆ ನಂಬಿದ್ರಿ ನೀವು ಹುಟ್ಟಿರಿ ಅಂತೇಳಿ? ಹೆಂಗೆ ನಂಬಿದ್ರಿ ನೀವು? ಯಾರೋ ಹೇಳಿದ್ರೆ ನಂಬಿಬಿಟ್ಟಿವಿ. ಅಂದರೆ ಇದು ಯಾಕೆ ಹಿಂಗದ ಅಂತಂದ್ರೆ, ನಮಗೆ ಹುಟ್ಟಿದ್ದು ನಮಗೆ ಗೊತ್ತಿಲ್ಲಾರ್ದಂಗೆ ನಾವು ನೋಡಿರ್ಬೇಕಾದ್ರೆ ಯೋಚನೆ ಮಾಡಿ ನಾವು ಹೆಂಗೋ ಬಂದುಬಿಟ್ಟಿವಿ. 1ನೇ ಕ್ಲಾಸಿಗೆ ಬಂದುಬಿಟ್ಟಿವಿ, ಒಮ್ಮೆಲೆ 1ನೇ ಕ್ಲಾಸಿಗೆ ಬಂದುಬಿಟ್ಟಿವಿ ನಾವು. ಹಿಂಗೆ ಸಾವನು ಕೂಡ ಯಾರೂ ಕಂಡಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೀನಿ, ಅನುಭವನ ಹೇಳ್ತೀನಿ. ಸಾವನು ಕೂಡ ಹಿಂಗೆ ಇರ್ತದೆ. ನಾವು ಎಷ್ಟೋ ಸತಿ ನಮ್ಮ ಕಾಲೇಜ್ ಒಳಗಡೆ ಅಥವಾ ಧ್ಯಾನದೊಳಗಿದ್ದಾಗ ಡೆತ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಒಂದು ಸತಿ ಮಾಡೋಣ್ರಿ. ಇಲ್ಲಿನೂ ಕೂಡ ಡೆತ್ ಎಕ್ಸ್ಪೆರಿಮೆಂಟ್ಸ್ ಅಂತ, ಇದು ಎಕ್ಸ್ಪೀರಿಯನ್ಸ್ ಅಂತೇಳಿ ಕಮೆಂಟ್ರಿ ಹೇಳ್ತೀವಿ. ಅಲ್ಲಿ ನೀವು ಸಾವನ್ನು ಅನುಭವಿಸ್ತೀರಿ. ಹೆಂಗೆ ಅನುಭವಿಸ್ತೀರಿ ಅಂದ್ರೆ, ಸಾವು ಏನು ಗೊತ್ತಾ, ಹಿಂಗೆ ನೋಡ್ತಾ ಇದ್ದೀನಿ, ಕ್ಲಿಯರಾಗಿ ಕಾಣಕತ್ತಾರೆ, ಹಿಂಗೆ ನೋಡ್ತೀನಿ, ಕ್ಲಿಯರಾಗಿ ಕಾಣಕತ್ತಿಲ್ಲ, ಮಂಜು ಕಾಣಕತ್ತಾರೆ, ಮಂಜು ಡಲ್ ಆತು, ಕಣ್ಣು ಬಂದಾತು, ಕಣ್ಣಿನ ಮುಂದೆ ಏನು ಕಾಣೋಲ್ಲ. ಕಿವಿಯೊಳಗೆ ಕೇಳ್ತಿತ್ತು, ಕಿವಿ ಬಂದಾತು.
ಸ್ಪರ್ಶದೊಳಗಡೆ ನೋಡ್ತಾ ಇತ್ತು, ಮಂಚ ಗಿಂಚ ಅವೆಲ್ಲ ನೆನಪಾಗ್ತಿದ್ವು. ಈಗ ಸ್ಪರ್ಶ ಬಂದಾತು. ಮೂಗಿಲಿಂದ ಉಸಿರು ಬರಕತ್ತಿತ್ತು, ಅದು ಸ್ಮೆಲ್ ಗಿಲ್ ಬಂದಾತು. ಈಗ 5 ಪಂಚೇಂದ್ರಿಯಗಳು ಬಂದಾತು. ಹೊರಗಡೆಯಿಂದ ಬರ್ತಕ್ಕಂಥ ಯಾವ ಇನ್ಫಾರ್ಮೇಶನ್ ಒಳಗ ಹೊಂಟಿಲ್ಲ, ಬಂದಾತು, ಮುಗಿತ್. ಹೊರಗೆ ಅಳಕತ್ತಾರ, ಬಟ್ ಅದು ನನಗೆ ಕೇಳ್ತೈತಿ, ನನಗೆ ಕೇಳಂಗಿಲ್ಲ ಅದು. ಯಾಕೆ? ಕಿವಿ ಬಂದಾಗ್ಯಾವ. ನಾ ಇಲ್ಲಂತಲ್ಲ, ಕಿವಿ ಬಂದಾಗ್ಯಾವ. ಒಳಗಡೆ ಮುಂದೆ 1000 ಮಂದಿ ನಿಂತಾರ, ಬಟ್ ನನಗೆ ನೋಡೋಕ್ಕಾಗುತ್ತೆ. ಯಾಕೆ? ಕಣ್ಣು ಬಂದಾಗೈತಿ. ಮಂಚದ ಮೇಲೆ ಮಲ್ಕೊಂಡಿನಿ, ಗ್ರಾವಿಟಿ ಮೆಹಸೂಸ್ ಆಗೋಲ್ತು, ಗ್ರಾವಿಟಿ ನನಗೆ ಅನುಭವ ಆಗೋಲ್ತು. ಯಾಕಂತಂದ್ರೆ ಸ್ಪರ್ಶ ಇಲ್ಲ ನನಗೆ. ಸತ್ತಿನಂತ ಏನು ಗ್ಯಾರಂಟಿ ಐತಿ? ಇಲ್ಲ. ಅಲ್ಲಿಗೆ ಏನಾಗ್ಬಿಡ್ತದ? ಸ್ಟಾಪ್ ಆಗಿಬಿಡ್ತದ ಹೊರ ಜಗತ್ತಿನ. ಒಮ್ಮೆಲೆ ಏನು ನೆನಪಾಗುತ್ತೆ ಹೇಳ್ರಿ? ಭಾಳ ಚಂದ ಇರ್ತದ. ಈಗ ಅನುಭವ ಮಾಡಿದ್ರಿ ನೀವು. ಏನು? ಕಣ್ಣಿಂದ ಕಾಣವಲ್ದು, ಕಿವಿಯಿಂದ ಕೇಳವಲ್ದು, ಸ್ಪರ್ಶ ಇಲ್ಲ, ಏನೂ ಇಲ್ಲ, ಬಂದಾಗೈತಿ, ಎಲ್ಲ ಬಂದಾಗೈತಿ. ಹಿಂಗೆ ಯೋಚನೆ ಮಾಡ್ರಿ. ನಾವು ಮಕ್ಕೊಂಡಿರ್ತೀನಿ, ಸತ್ತಿರ್ತೀನಿ, ನನ್ನ ಹೆಣ್ತಿ ಅಳ್ತಾಳ, ಈ ಮಕ್ಳು ಅಳ್ತಾವ, ಅವ್ರು ಬಂದರು, 1000 ಮಂದಿ ಬಂದರು, ಇವು ಯೋಚನೆ ಇಲ್ಲ. ನಂದಷ್ಟೇ ಯೋಚನೆ ಮಾಡೋದು. ನಾನು ಹಿಂಗೆ ನೋಡಕತ್ತಿದ್ದೆ ಎಲ್ಲ ಬಂದಾತು. ಬಂದಾದ ತಕ್ಷಣ ಏನಾಗುತ್ತಂದ್ರೆ ನಿಮಗೆ ಒಮ್ಮೆಂದ ಗಿಂಚಿ ಸೌಂಡ್ ಕೇಳ್ತದ, ಒಮ್ಮೆಂದ ಏ ಬಾಯಿಲಿ ಅಂತ ಸೌಂಡ್ ಕೇಳ್ತದ. ಹಿಂಗೆ ಯಾರೋ ಎತ್ಕೊಂಡಿದ್ದ ಸೌಂಡ್ ಅನುಭವ ಆಗ್ತದ. ಹೊಸ ಸ್ಕಿನ್ ಅನುಭವ ಆಗ್ತದ. ಹಲ್ಲು ಬಂದಿದ್ದ ಅನುಭವ ಆಗ್ತದ. ಹೊಸ ಶಬ್ದ ಕೇಳಿದ್ದ ಅನುಭವ ಆಗ್ತದ. ಸ್ವಲ್ಪ ಹಿಂಗೆ ನೋಡ್ಕೊಂತೀರಿ, ಸಣ್ಣ ಮಗುವಾಗಿ ಅಡ್ಡಾಡ್ತಿರ್ತೀರಿ, ಮುಗೆ ಹುಟ್ಟಿದ್ಬಿಟ್ರೆ. ಈ ಸಾವು ಮತ್ತು ಹುಟ್ಟಿನ ನಡವರ್ಕ್ ಎಷ್ಟು ಸೆಕೆಂಡ್ ಇತ್ತು ಹೇಳ್ರಿ ನೋಡೋಣ. ನಾವಿಲ್ಲಿ ಅಂತೀವಿ 13 ದಿನ ಶ್ರಾದ್ದ ಆಗ್ತದ, 3 ವರ್ಷ ಇದಾಗ್ತದ, ಅವ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಜಲ್ದಿ ಜನ್ಮ ಸಿಗ್ತದ, ಇಲ್ಲಾಂದ್ರೆ ಅವನಿಗೆ 30 ವರ್ಷ ಆದ್ರೂ ಜನ್ಮ ಸಿಗಲ್ಲ, ಅದು ಆತ್ಮ ಅಲ್ದಾಡಕತ್ತೈತಿ, ಏನೆಲ್ಲ ಹೇಳ್ತೀವಿ. ಇದು ಒಳಗ್ಲವರಿಗೆ 2 ಮುಖದೊಳಗೆ ಯೋಚನೆ ಮಾಡ್ಬೇಕು ನಾವು. ಒಳಗ್ಲವ್ರಿಗೆ ಬೇರೆ. ಇನ್ನೊಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ, ಎಲ್ಲರಿಗೂ ಅನುಭವ ಆಗಿದ್ದು. ಬಸ್ ಒಳಗೆ ಪ್ರಯಾಣ ಮಾಡಿರಿ, ಹೌದ್ರಿ? ಲಾಂಗ್ ಜರ್ನಿ ಯಾವ್ದಿರ್ಬೋದು, ಇಲ್ಲಿಂದ ಒಂದು 3 ತಾಸು, ಹುಬ್ಬಳ್ಳಿಯಿಂದ ಇದು ಇಲ್ಕಲ್ ಅಂತ ತಿಳ್ಕೊಡ್ರಿ, 3 ತಾಸಿಂದ ಬಸ್ ಒಳಗಡೆ ಏನೋ ಭಾಳ ಟಯರ್ಡ್ ಆಗಿರ್ತೀರಿ ಅಂತ ತಿಳ್ಕೊಡ್ರಿ. ಕಿಟಕಿಗೆ ಹಿಂಗೆ ಗೋಣ ಹಾಕಿರಿ, ಹಿಂಗೆ ಕಣ್ ತೆಗೆದ್ರಿ, ಇಲ್ಕಲ್ ಬಂದ್ಬಿಟ್ಟೈತಿ. ಹಿಂಗಾಗೈತಿ ಭಾಳ ಮಂದಿಗೆ. ಎಷ್ಟು ಮಂದಿಗೆ ಆಗೈತಿ? ಎಲ್ಲರಿಗೂ ಆಗೈತಿ, ಆಗೈತಲ್ರಿ? ಹಿಂಗೆ ಗೋಣ ಹಾಕಿರಿ ಕಿಟಕಿಗೆ, ಆಮೇಲೆ ಬಂದು ನೋಡಿ ಇಳಿ ಅಂದ್ಬಿಟ್ಟಾರ. ಇಷ್ಟೇ. ಈಗ ಹೊರಗಲವನಿಗೇನು ಒಳಗಲವನಿಗೇನು ಯೋಚನೆ ಮಾಡ್ರು. ಹೊರಗಲವನಿಗೆ ಜಗ್ಗಿ ಹಂಪ್ಸ್ ಬಂದಿದ್ದು, ಎಷ್ಟೋ ಕಡೆ ಗಾಡಿ ನಿಂತಿತ್ತು, ಎಷ್ಟೋ ಕಡೆ ಚಾ ಕುಡಿದ್ರು, ಎಷ್ಟೋ ಕಡೆಗೆ ಅವನಿಗೆ ಡಿಸ್ಟರ್ಬ್ ಮಾಡಿದ್ರು, ಸೀಟ್ನ ಮಗಲ್ದ ಚೇಂಜ್ ಆದ, ಇವೊಂದು ಗೋಣಿ ಕಡೆ ಬಿದ್ದಿತ್ತು, ಎತ್ತಿ ಕಡೆ ಹಾಕಿದ್ರು, ಇವೆಲ್ಲಾಗಿ ಹೊರಗಲ್ ಮಂದಿಗೆ. ಬಟ್ ಅವನಿಗೆ ಹಿಂಗೆ ಹಾಕಿದ್ದೆ ಕಣ್ತಾ ಇದೆ, ಇಲ್ಕಲ್ ಬಂತು. ಸತ್ತವ್ರಿಗೂ ಕೂಡ ಹಿಂಗೆ ಡಿಸಪಿಯರ್ ಆಗಿತ್ತು, ಎಲ್ಲದು ಬಂದಾಗಿತ್ತು, ಕಣ್ ತೆಗೆದು ನೋಡಿದ್ನಿ, ಸಣ್ಣ ಶರೀರ ಇತ್ತು. ಇಷ್ಟೇ. ಇದ್ದೇ ಅನುಭವ ಆಗ್ತದ. ಇದು 2ನೇ ಲೆವೆಲ್ ಆಫ್ ಆತ್ಮದ ಅನುಭವ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಇಷ್ಟು ಚಂದ ಅದೀವ್ರಿ. ನಾ ಬ್ಯಾರ್ಯಾರ ಕತೆ ಹೇಳಕತ್ತಿಲ್ಲ, ನಿಮ್ಮದ ಕತೆ ಹೇಳಕತ್ತೀನಿ. ಅದಕ್ಕೆ ನಾ ಫಸ್ಟ್ ಹೇಳಿದ್ದು, ಧ್ಯಾನದ ಫಸ್ಟ್ ಸ್ಟೆಪ್ ಏನಂದ್ರೆ ನಾನು ಯಾರು, ಪರಮಸತ್ಯ ಅರ್ಥ ಮಾಡ್ಕೋಬೇಕಿತ್ತು ಜಗತ್ತಿಂದ್ರೆ. ಫಸ್ಟ್ ಸ್ಟೆಪ್ ಏನಂದ್ರೆ ನಾನು ಫಸ್ಟ್ ಪರಮಸತ್ಯ ಅದೀನಿ. ನಾನು ಇಷ್ಟು ಚಂದ ಆ್ಯಕ್ಟ್ ಮಾಡಕತ್ತೀನಲ್ಲ, ಜಾಗೃತಿ ಒಳಗಂತೂ ಇಷ್ಟು ಮಾಡಕತ್ತೀನಿ, ಈ ಸ್ವಪ್ನದೊಳಗೂ ಇಷ್ಟು ಚಂದ ಮಾಡಕತ್ತೀನಿ. ಇನ್ನು ಬರೀ ಸುಷುಪ್ತಿ ಒಳಗೆ 3ನೇ ಸ್ಟೇಜ್ ಆಫ್ ನಾನು ಅಲ್ಲಿ ಎಷ್ಟು ಪರ್ಫೆಕ್ಟ್ ಅದೀನಿ ಅಂತಂದ್ರೆ, ನಿಮಗೆ ಗಾಢವಾದ ನಿದ್ದೆ ಬಂದದ. ಎಚ್ಚರ ಆದಮೇಲೆ ನಿದ್ದೆ ಹೆಂಗಾತ್ರಿ ಅಂತ ಕೇಳಿದ್ರೆ ಏನು ಹೇಳಿರ್ತೀರಿ? ಆನಂದ ಆತು. ನೀವು ನಿದ್ದೆ ಮಾಡಿರೋ, ನಿದ್ದೆ ಹೆಂಗಾತಂತ ನೋಡಿರೋ, ಕನಸು ಬಿದ್ದಿತ್ತನ್ರಿ ಅಂತ ಕೇಳ್ತೀನಿ ನಿಮ್ಗೆ, ಏನು ಹೇಳ್ತೀರಿ? ಸರ್ ಇವತ್ತು ಒಂದು ಕನಸು ಬಿದ್ದಿಲ್ಲ ನೋಡ್ರಿ ಅಂತ ಅಂದ್ರಿ, ಆಗ್ಯವಲ್ರಿ? ಹಿಂಗ ಒಟ್ಟ ಕನಸು ಬಿದ್ದಿಲ್ಲ ನೋಡ್ರಿ ಇವತ್ತಂದ್ರೆ, ನೀವು ಕನಸು ಬಿದ್ದಾವ ಇಲ್ಲ ನೋಡ್ಕೊಂತ ಕುಂತಿದ್ರೆ ನಿದ್ದೆ ಮಾಡಿರು. ಏನು ಮಾಡಿದ್ರಿ ಮಲ್ಕೊಂಡಾಗ? ಮಕ್ಕೋ ಅಂತ ಹೇಳಿದ್ನಲ್ಲ ನಾ, ಮಕ್ಕೋಬೇಕಿತ್ತು ನೀವು. ಮತ್ತು ಬೆಳಗ್ಗೆ ಎದ್ದು ಕನಸು ಬಿದ್ದಿಲ್ಲ ಅಂತ ಹೇಳಕತ್ತೀರಿ ಅಂದ್ರೆ ನೀವು ನೋಡ್ಕೊಂತ ಕುಂತೀರಿ. ಏನು ನೋಡ್ಕೊಂತ ಕುಂತೀರಿ? ಕನಸು ಬಿದ್ದಾಯ್ತೋ ಬಿದ್ದಿಲ್ಲ ನೋಡ್ಕೊಂತ ಕುಂತೀರಿ. ಓಕೆ, ಮಲ್ಕೊಂಡ ಮೇಲೆ ಎಷ್ಟು ನಿಮಿಷಕ್ಕೆ ನಿದ್ದೆ ಎತ್ತಿತ್ರಿ ಅಂತ ನಾನು ನಿಮಗೆ ಕೇಳಿದ್ರೆ ಮುಂಜಾನೆ ಹೇಳ್ತೀರಿ. ಎದ್ದ ಮೇಲೆ ಮಕ್ಕೊಂಡ ತಕ್ಷಣ ನಿದ್ದೆ ಎತ್ತೀರಿ. ಯಾರು ನೋಡಕತ್ತಿದ್ರು? ಯಾರು ಟೈಮ್ ಹಚ್ಚಿದ್ರು? ಇಲ್ಲ. ಯಾವಾಗ ನಿದ್ದೆ ಎತ್ತುತ್ತ ಗೊತ್ತಾಗುತ್ತಾ? ಇಲ್ಲ. ಎಚ್ಚರಾಗೋದು ಗೊತ್ತಾಗೋದು, ಕಣ್ಣು ತೆಗೆದುಬಿಡ್ತೀವಿ. ಬಟ್ ನಿದ್ದೆ ಎತ್ತಿದ್ದು ಗೊತ್ತಾಗೋದು. ಇದನ್ನ ಅಂದ್ರೆ ಹಿಂದ್ಗಡೆ ಕುಂತ್ಕೊಂಡು ಒಬ್ಬ ವ್ಯಕ್ತಿ ಏನದನಲ್ಲ, ಅದು ನಾನೇನದಿನಲ್ಲ, ನಾನು ಈ ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸಕತ್ತೀನಿ, ಈ ಇಂದ್ರಿಯಗಳಿಂದ ದುಃಖವನ್ನು ಅನುಭವಿಸಕತ್ತೀನಿ. ನಾನು ಉಸಿರಿನ ಮೂಲಕ ಮನಸ್ಸಿನ ಜೊತೆ ಕನೆಕ್ಟ್ ಆಗಕತ್ತೀನಿ. ನಾನು ಮನಸ್ಸಿನೊಳಗಿದ್ದುಕೊಂಡು ಯೋಚನೆಗಳನ್ನು ಮಾಡಕತ್ತೀನಿ. ಮನಸ್ಸು ಒಳ್ಳೇದು ಕೆಟ್ಟದ್ದು ಅಂತೇಳಿ ನಿರ್ಣಯ ಮಾಡಲಿಕ್ಕೆ ಬುದ್ಧಿ ಅದ, ಬುದ್ಧಿಯನ್ನು ಯೂಸ್ ಮಾಡಕತ್ತೀನಿ. ಜನ್ಮಾಂತರದಿಂದ ಹಿಂದಿಲ್ ಜನ್ಮ ಇರ್ಬೋದು, ಮುಂದಿಲ್ ಜನ್ಮ ಇರ್ಬೋದು, ಅಥವಾ ಹಿಂದಿಲ್ ಜೀನ್ಸ್ ಇರ್ಬೋದು, ಮುಂದಿಲ್ ಜೀನ್ಸ್ ಇರ್ಬೋದು.
ಅದರಿಂದ ಬಂದಿರತಕ್ಕಂಥ ಸಂಸ್ಕಾರದೊಳಗೂ ಕೂಡ ಬದುಕಕತ್ತೀನಿ. ಇದರ ಜೊತೆಗೆ ಇಷ್ಟು ಅಲ್ಲದೆ ಮತ್ತೆ ಜಗತ್ತನ್ನ, ಇನ್ನೊಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊತೀನಿ. ಪ್ರತಿದಿನ ಕನಸಿನೊಳಗಡೆ ಒಂದು ಸೃಷ್ಟಿ ಮಾಡ್ಕೊಳ್ತೀನಿ. ಇಷ್ಟು ಚಂದ ಬದುಕಕತ್ತೀನಿ. ನಾವು ಈ 12 ತಾಸು ಸಾಕಾಗೋಲ್ತು ನನಗೆ. ಮತ್ತೆ 2-3 ತಾಸು ಮತ್ತೊಂದು ಜೀವನ ಮಾಡಕತ್ತೀನಿ. ಅಷ್ಟು ಚಂದ ರಚನೆ ಮಾಡಿ ಎಂಜಾಯ್ ಮಾಡಕತ್ತೀನಿ. ಪ್ಲಸ್ ಇಷ್ಟೆಲ್ಲ ಮಾಡೋದನ್ನ ಒಂದು ಕಡೆ ಕುಂತ್ಕೊಂಡು ಮತ್ತೆ ನೋಡ್ಕೊಂತ ಕುಂತೀನಿ. ಇಲ್ಲಿ ಕನಸು ಬಿದ್ದಿತ್ತು, ಇಲ್ಲಿ ಎಚ್ಚರಾಗಿನಿ, ಇಲ್ಲಿ ನಿದ್ದೆ ಆಯ್ತು, ಇಲ್ಲಿ ಇದಾಯ್ತು, ಇಲ್ಲಿ ಅದಾಯ್ತು, ಇಲ್ಲಿದಾಯ್ತು, ಒಳ್ಳೇದಾಯ್ತು, ಕೆಟ್ಟದಾಯ್ತು, ಮತ್ತೆ ಬೇರೆ ಕಡೆ ನಿಂತು ನೋಡಕತ್ತೀನಿ. ಅದು ಸಾಕ್ಷಿ ಭಾವ. ಅದಕ್ಕೆ ಸಾಕ್ಷಿ ಭಾವ ಅಂತಾರೆ, ಅದಕ್ಕೆ ಅಬ್ಸರ್ವರ್ ಅಂತಾರೆ. ಅವಾಗ ಇಂದ್ರ ವಾಪಸ್ ಬಂದ, ಗುರುಜಿ ಎಲ್ಲ ಬಿಟ್ಬಿಟ್ಟಿನಿ. ಈಗ ನನಗೀಗ ನಾನು ಯಾರಂತ ಅರ್ಥ ಆಗೈತಿ. ಏನು ಹೇಳಪ್ಪ, ನಾನು ಸಾಕ್ಷಿ ಅದೀನಿ, ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ. ಅವಾಗ ಬರ್ತದ ಶಂಕರಾಚಾರ್ಯ ಅವ್ರದ್ದು ಇದು ಯಾವುದದು ಶಿವೋಹಂ ಅಂತೇಳಿ ಒಂದು ಮಂತ್ರ. ಅದು ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ, ವಾಯು ಅಲ್ಲ, ಗಗನ ಅಲ್ಲ, ಮಳೆ ಬೆಳೆ ಏನೂ ನಾನಲ್ಲ, ನಾನು ಶಿವೋಹಂ, ಚೈತನ್ಯ ಸಚ್ಚಿದಾನಂದ ಸ್ವರೂಪ, ಶಿವೋಹಂ. ಮತ್ತು ಅದಾದಮೇಲೆ ನಾನು ಪಾಪ ಅಲ್ಲ, ಪುಣ್ಯ ಅಲ್ಲ, ಜನ್ಮ ಅಲ್ಲ, ಏನೂ ಅಲ್ಲ, ಮರಣ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ, ಶಿವೋಹಂ. ಹಂಗಾರೆ ನಾನು ಏನು ವಾಯು ಅಲ್ಲ, ಗಗನ ಅಲ್ಲ, ಏನೂ ಅಲ್ಲ, ಪಂಚಭೂತಗಳಲ್ಲ, ಪಂಚೇಂದ್ರಿಯಗಳಲ್ಲ, ಕರ್ಮೇಂದ್ರಿಯಗಳಲ್ಲ, ಶರೀರ ಅಲ್ಲ, ಮನಸ್ಸು ಬುದ್ಧಿ ಸಂಕಲ್ಪಗಳು ನಾನಲ್ಲ, ಸಂಸ್ಕಾರನೂ ನಾನಲ್ಲ, ಸ್ವಪ್ನಾವಸ್ಥೆನೂ ನಾನಲ್ಲ. ಹಾಗಾದ್ರೆ ನಾನು ಅಲ್ಲ ಅಂತ ಅನ್ನೋದಕ್ಕಿಂತ ಇವೆಲ್ಲದೂ ನಾನೇ. ಬಟ್ ಇದನ್ನು ಬಿಟ್ಟೂ ನಾನು ಇನ್ನೊಬ್ಬ ಅದೀನಿ, ಅದು ನಾನದೀನಿ. ಅದು ಯಾವುದನ್ನು ಸಾಕ್ಷಿ ಭಾವ, ಅದು ಸುಷುಮ್ನಾವಸ್ಥೆ ಅಂತ ಹೇಳ್ತೀವಿ. ಬಟ್ ಸುಷುಮ್ನಾವಸ್ಥೆಯಲ್ಲೂ ಕೂಡ ನೀವು ಮತ್ತೆ ಮನಸ್ಸನ್ನೇ ಯೋಚನೆ ಮಾಡಕತ್ತೀರಿ. ಕನ್ನಡದಲ್ಲೇ ಕನಸು ಕಾಣಕತ್ತೀವಿ. ಮತ್ತೆ ಇದನ್ನು ನೋಡ್ರಿ, ಯೋಚನೆ ಮಾಡ್ರಿ. ನೀವು ಯೋಚನೆನೂ ಕನ್ನಡದಾಗ ಮಾಡಕತ್ತೀರಿ, ಕನಸು ಕನ್ನಡದಾಗ ಕೇಳಕತ್ತೀರಿ. ಆ ಕನ್ನಡ ಮನೆ ಕಲ್ತಿದ್ದದ ಅಂದ್ರೆ ಈ ಕನಸು ಯೋಚನೆಗಳು ಅಮರತ್ವವನ್ನು ಹೆಂಗೆ ಹೇಳಕ್ ಸಾಧ್ಯ ಅದ? ಈಗ ನಾ ಇದನ್ನ ನನ್ನ ಅನುಭವವನ್ನು, ನನಗೆ ಆಗಿರ್ತಕ್ಕಂಥ ಅನುಭವವನ್ನು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಕನ್ನಡದಾಗ ಹೇಳಕತ್ತೀನಿ. ಕನ್ನಡನೇ ಹೆಂಗ ಆದಿ ಜಗತ್ತು ಸೃಷ್ಟಿಯಾಗಿದ್ದು 14 ಬಿಲಿಯನ್ ವರ್ಷದ ಹಿಂದೆ ಅಂತ ಹೇಳ್ತಾರ. ಕನ್ನಡ ಸ್ಟಾರ್ಟ್ ಆಗಿದ್ದು ಮೊನ್ನೆ. ಹಂಗಾರೆ ಈ ಭಾಷೆನ ತಗೊಂಡು ಆ ಜಗತ್ತನ್ನು ಹೆಂಗೆ ಹೇಳಕ್ ಸಾಧ್ಯ? ಈ ಭಾಷೆಯನ್ನು ತಗೊಂಡು ನನ್ನ ಅನುಭವವನ್ನು ಹೇಳಕ್ ಹೆಂಗೆ ಸಾಧ್ಯ? ಅದು ಬರ್ತದ 4ನೇ ಅವಸ್ಥೆ, ಅದು ಚತುರ್ಥ ಅವಸ್ಥೆ ಅಂತ. ಅದಕ್ಕೆ ತುರ್ಯಾವಸ್ಥೆ ಅಂತನೂ ಕರೀತಾರ. ಬಟ್ ತುರ್ಯ ಅಂತಂದ್ರೆ ಸಂಸ್ಕೃತದೊಳಗೆ ಅದಕ್ಕೆ ಮೀನಿಂಗ್ ಇಲ್ಲ ಅಂದ್ರೆ ಏನರ್ಥ? ಯಾವುದನ್ನ ನಿಮಗೆ ಹೇಳಕ್ ಬರಂಗಿಲ್ಲ, ಅದಕ್ಕೆ ತುರ್ಯಾವಸ್ಥೆ ಅಂತ ಹೆಸರಿಟ್ರು. ಕೆಲವರು ತುರ್ಯಾವಸ್ಥೆ ಅನ್ನಂಗಿಲ್ಲ, ಅದಕ್ಕೆ ಚತುರ್ಥಾವಸ್ಥೆ ಅಂದ್ಬಿಡ್ತಾರೆ ಸುಮ್ಮನೆ. 4ನೇದ್ದು 1ನೇದು ಏನಂದ್ರೆ ಜಾಗೃತ, 2ನೇದು ಏನಂತಂದ್ರೆ ಸ್ವಪ್ನ, 3ನೇದು ಸುಷುಮ್ನ, 4ನೇದು ಏನಂದ್ರೆ 4ನೇದ್ದು ಅಷ್ಟೇ. ಯಾಕ ಹೇಳಕ್ ಬರಂಗಿಲ್ಲ. ಅದು ಈ ಶಬ್ದಗಳೇನದಾವಲ್ಲ ಇದರಿಂದ ಸಿಗಂಗಿಲ್ಲ. ಅದು ಸಾಕ್ಷಿ ಭಾವ ಅದ. ಅದಕ್ಕೆ ಧ್ಯಾನ ಅಂತಂದ್ರೆ ಏನಂತಂದ್ರೆ ಅದಕ್ಕೆ ಕೆಲವರು ಸಮಾಧಿ ಅಂತಲೂ ಇರ್ತಾರೆ. ಬಟ್ ನನ್ನ ಪ್ರಕಾರ ಸಮಾಧಿ 3ನೇದ್ದು, 4ನೇದಕ್ಕೆ ಯಾವುದೇ ಹೆಸರಿಡೋದು ಬೇಡ. ಅದು ಚತುರ್ಥಾವಸ್ಥೆ ಅಂತಲೇ ಇರಲಿ. ಅದು 1ನೇದ್ದು ಮೌನ, ಯಾವುದು ಜಾಗೃತ ಅವಸ್ಥೆಯಿಂದ ನೀವು ದೂರ ಹೋದ್ರ ಮೌನ. 2ನೇದ್ದು ಧ್ಯಾನ, ಸ್ವಪ್ನಾವಸ್ಥೆಯಲ್ಲೂ ಮತ್ತು ಜಾಗೃತ ಅವಸ್ಥೆಯಲ್ಲಿ ಒಂದೇ ಭಾವ ಇತ್ತು ಅಂದ್ರೆ ಅದು ಧ್ಯಾನ. ಅದಾದಮೇಲೆ ಬರ್ತದ ಸಮಾಧಿ, ಸುಷುಮ್ನಾವಸ್ಥೆ. ನೀವು ಸ್ವಪ್ನವನ್ನು ನೋಡಕತ್ತೀರಿ, ಜಾಗೃತವನ್ನು ನೋಡಕತ್ತೀರಿ, ಎರಡೂ ಕುಂತ್ಕೊಂಡು ನೋಡ್ತಾ ಇದ್ದೀರಿ, ಅದು ಸಮಾಧಿ. ಈ 3ನ್ನೂ ಮೇಲೆ ಕೆಳಗೆ ಮಾಡಿ ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಲ್ಲ, ಹೋಗ್ತಾ ಇದೀವಿ, ಬರ್ತಾ ಇದೀವಲ್ಲ, ಅದು ಯಾವುದು? ತುರ್ಯಾವಸ್ಥೆ, 4ನೇ ಅವಸ್ಥೆ. ನಿಜವಾದ ಸತ್ಯ, ಜಗತ್ತಿನ ಸತ್ಯ ಅಥವಾ ನನ್ನ ಸತ್ಯ, ಪರಮ ಸತ್ಯ ನಾನು ಯಾರು ಅಂದರೆ ನಾನು ಸಾಕ್ಷಿ ಸ್ವರೂಪ. ಇದ್ರ ಮೇಲೆ ಧ್ಯಾನ ಮಾಡಬೇಕು. ಈ ಧ್ಯಾನದ ಗುರಿಯನ್ನು ಒಂದು ಸತಿ ನೀವು ಟಚ್ ಮಾಡಿದ್ರಿ ಅಂತಂದ್ರೆ ವಾಪಸ್ ಬರಕ್ಕೆ ಮನಸ್ಸಾಗಲ್ಲ. ಯಾಕಂತಂದ್ರೆ ಗಾಢ ನಿದ್ದೆಯಲ್ಲಿ ಅನುಭವಿಸಿದ ಸುಖ ಎಲ್ಲೂ ಸಿಕ್ಕಿಲ್ಲ ನಮಗೆ. ಪ್ಯೂರಿಟಿಯಲ್ಲಿರ್ತಕ್ಕಂಥ ಸುಖ ಎಲ್ಲಿ ಸಿಗಲ್ಲ. ಒರಿಜಿನಲ್ ನೀರು ಕುಡಿದಾಗ ಎಷ್ಟು ಖುಷಿ ಆಗ್ತದೆ ಅಷ್ಟು ಯಾವ ಪಾನೀಯ ಕುಡಿದಾಗೂ ಖುಷಿ ಆಗಲ್ಲ. ಆಕ್ಸಿಜನ್ ಉಸಿರಾಟ ತೊಗೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಎಂದೂ ಆಗಲ್ಲ. ಪ್ಯೂರ್ ಬೆಂಕಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಎಂದೂ ಆಗಲ್ಲ. ಅರ್ಥೈತ್ರಿ? ಹಂಗೆ ಪ್ಯೂರ್ ಧ್ಯಾನ ಅಂತಂದ್ರೆ ಏನಂದ್ರೆ ನನ್ನ ಅವಸ್ಥೆಯಲ್ಲಿ ನಾನು ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅದು ಯಾವತ್ತೂ ಆಗೋದಿಲ್ಲ. ಅದ್ರ ಸಲುವಾಗಿ ಧ್ಯಾನ ಮಾಡೋದೇನಂತಂದ್ರೆ ಇದು ಹೋಗೋದು ಬರೋದು. ಇದನ್ನ ನಾವು ಸಾಕ್ಷಿ ಭಾವದಿಂದ ವಿಟ್ನೆಸ್ ಮಾಡಬೇಕು. ದಿನದಿಂದ ದಿನಕ್ಕೆ ನೀವು ನಿಮಿಷಗಳನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ತೀವಿ. ಒಂದಿನ 10 ನಿಮಿಷ ಮಾಡಿದೆ, ಇವತ್ತು ಅರ್ಧ ತಾಸು ಆಯ್ತು ರೀ, ಇವತ್ತು 1 ತಾಸು ಆಯ್ತು ರೀ, 2 ತಾಸು ಆಯ್ತು ರೀ, ಹಿಂಗೆ ಮಾಡ್ಕೊತ ಹೋಗ್ರಿ. ಯಾವಾಗ ನಿಮಗೆ ಸಮಯ ನಿಮಗೆ ನಿಲ್ಕಂಗಿಲ್ಲಲ್ಲ ಆ ಧ್ಯಾನವನ್ನು ನಿಜವಾದ ಧ್ಯಾನ ಅಂತ. ಸೊ ಹಿಂಗೆ ಕುಂತಿದ್ನರಿ, ಹಿಂಗೆ ಕಣ್ ತೆಗೆದು ನೋಡ್ತೀನಿ 5 ಆಗಿತ್ತು ರೀ, ಅದು ಧ್ಯಾನ. ಓಕೆ, 5 ತಾಸು ಕುಂತಿದ್ನರಿ, ಫಸ್ಟ್ ಇಲ್ಲಿ ನೋವು ಆಗತ್ರಿ, ಆಮೇಲೆ ಇಲ್ಲಿ ಜೂಮ್ ತಿಂತ್ರಿ, ಆಮೇಲೆ ಇಲ್ಲಿ ಜೂಮ್ ತಿಂತ್ರಿ, ಇಷ್ಟೆಲ್ಲ ಜೂಮ್ ತಿಂತ್ರಿ, ಹಂಗ ಕುಂತಿದ್ನರಿ.
ಒಟ್ಟೆ ಎದ್ದೇಳಿಲ್ಲ ರೀ, ಇಲ್ಲೆಲ್ಲ ಜುಮ್ತಿತ್ತು, ಮೈಯೆಲ್ಲ ಒಟ್ಟೆ ಹೇಳಿಲ್ಲ ರೀ. 2.5 ತಾಸಾಗಿರ್ಬೇಕು ನೋಡ್ರಿ. ಇಷ್ಟು ಚಂದ ಧ್ಯಾನ ಇತ್ತಲ್ರಿ, ಅದು ಧ್ಯಾನ ಅಲ್ಲ. ಧ್ಯಾನ ಅಂತಂದ್ರೆ ಅದಕ್ಕೆ ಬಹಳ ತೆಳ್ಳಗೆರಿ ಅದ, ಗಾಢ ನಿದ್ದೆ ಮತ್ತು ಧ್ಯಾನಕ್ಕೆ. ಇನ್ನೊಂದು ಯೋಚನೆ ಏನಂದ್ರೆ, ನಾನು ಯಾವಾಗಲೂ ಯೋಚನೆ ಏನು ಮಾಡ್ತಿದ್ದೆ ಅಂದ್ರೆ, ಟೈಮ್ ಆಗಿರ್ಬೇಕು ಕರೆಕ್ಟ್. ಇನ್ನೊಂದು ನಾ ಯೋಚನೆ ಏನು ಮಾಡಿದ್ದೆ ಅಂತಂದ್ರೆ, ಈಗ ನಾವಿಲ್ಲಿ ಕುಂತು ಧ್ಯಾನ ಮಾಡಕತ್ತೀವಲ್ರಿ, ಅಂದ್ರೆ ಹೊರಗಿದ್ದು ಮಂದಿಗೆ ಈ ಅದೃಷ್ಟ ಇಲ್ಲ ಅಂತ ಹೇಳ್ಬೇಕು ಏನೋ, ಅಥವಾ ಇದಕ್ಕಿಂತ ಸುಪೀರಿಯರ್ ಅದರ ಅಂತ ಹೇಳ್ಬೇಕು. ಅವರು ಏನು ದೇವರು ಭೇದ ಭಾವ ಮಾಡ್ಯಾನು, ನಮಗಾಟ ಇಲ್ಲಿ ಧ್ಯಾನಕ್ಕೆ ಕಳಿಸಿ ಅವ್ರನ್ನ ಹಂಗ ಬಿಟ್ಟನು. ಇದಕ್ಕೆ ಏನಂತಂದ್ರೆ, ಪ್ರಕೃತಿ ಯಾರಿಗೂ ಭೇದ ಭಾವ ಮಾಡಲ್ಲ, ಅವ್ರಿಗೂ ಧ್ಯಾನ ಅದ. ಬಟ್ ಅವ್ರಿಗೆ ನಿದ್ದಿ ಅನ್ನೋ ಹೆಸರಿನಲ್ಲಿ ಧ್ಯಾನ ಅದ, ಗಾಢ ನಿದ್ದಿ ಅನ್ನೋ ಹೆಸರಿನಲ್ಲಿ ಸುಷುಮ್ನ ಅದ, ಸ್ವಪ್ನ ಅದ, ಕನಸು ಅಂತೇನು ಅಂತಾರಲ್ಲ ಅದ್ರ ವ್ಯವಸ್ಥೆಯಲ್ಲಿ ಅವ್ರಿಗೆ ಸ್ವಪ್ನಾವಸ್ಥೆ ಅದ. ಮೂರನ್ನು ಅವರು ಅನುಭವಿಸಕತ್ತಾರೆ, ನಾವು ಅನುಭವಿಸಕತ್ತೀವಿ. ಬಟ್ ನಮಗೆ ಇದ್ರದ್ದು ಅನುಭವ ಇರೋದ್ರಿಂದ ಯಾವಾಗ ಬೇಕು ಅವಾಗ ಸ್ವಪ್ನಕ್ಕೆ ಜಂಪ್ ಆಗ್ಬೋದು, ಯಾವಾಗ ಬೇಕು ಅವಾಗ ಸುಷುಮ್ನಕ್ಕೆ ಜಂಪ್ ಆಗ್ಬೋದು, ಯಾವಾಗ ಬೇಕು ಅವಾಗ ಜಾಗೃತದೊಳಗೆ ಬರ್ಬೋದು. ಈ ಒಂದು ಟ್ರಿಕ್ಸ್ ನಮಗೆ ಸಿಗೋದ್ರಿಂದ ನಾವು ಜೀವನವನ್ನು ಇನ್ನೂ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ಬೋದು. ಇಷ್ಟೇ, ಗ್ರೇಟ್ ಏನಲ್ಲ. ಧ್ಯಾನ ಮಾಡಿದವ್ರಿಗೂ ಧ್ಯಾನ ಮಾಡಲಾರ್ದವ್ರಿಗೆ ಅವ್ರಿಗೂ ದೇವರು 24 ತಾಸೊಳಗಡೆ 3 ಸ್ಟೇಜನ್ನ ಮುಟ್ಟಿಸಿ ಕಳಿಸ್ತಾನೆ. ಪ್ರತಿಯೊಬ್ಬರಿಗೂ 2 ತಾಸು ಗಾಢ ನಿದ್ರೆ ಆಗಲೇಬೇಕು, ಒಂದು ಕನಸಂತೂ ಬೀಳಲೇಬೇಕು, ಬೀಳಿಲ್ಲ ಅಂದ್ರಂತೂ ಚಲೋ. ಆಮೇಲೆ ದಿನದೊಳಗಂತೂ ವರ್ಕ್ ಮಾಡೇ ಮಾಡ್ತಾರೆ. ಅವ್ರಿಗೂ ನಮ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಮಗೆ ಏನಂತಂದರೆ, ಯಾರೋ ಭಯಕತ್ತಾರ, ಜಾಗೃತದೊಳಗೆ ಭಯಕತ್ತಾರ, ಆ ಟೈಮ್ ಒಳಗಡೆ ನನ್ನನ್ನು ನಾನು ಸ್ವಪ್ನಕ್ಕೆ ಹೋಗಿಬಿಡ್ತೀನಿ. ಹೌದು, ಆ ಸಮಯದೊಳಗೆ ಅಥವಾ ಬೈತಾ ಇದ್ದಾರೆ, ನನಗೆ ಭಾಳ ಸ್ಟ್ರೆಸ್ ಆಗ್ತದೆ ಕಾಲೇಜ್ ಒಳಗಡೆ ಅಥವಾ ಎಲ್ಲೋ ಒಂದು ಆಫೀಸ್ ಒಳಗಡೆ ಅಂತಂದ್ರೆ, ಆ ಸಮಯದೊಳಗೆ ನನ್ನನ್ನು ನಾನು ಸುಷುಮ್ನದೊಳಗೆ ಹೋಗಿಬಿಡ್ತೀನಿ. ಧ್ಯಾನ ಮಾಡೋ ಅಭ್ಯಾಸದಿಂದ ನನಗಿದು ಅನುಭವ ಆಗ್ತದ. ಏನಂತಂದರೆ, ನನಗೆ ಯಾವಾಗ ಬೇಕು ನಾ ಸ್ವಿಚ್ ಆನ್ ಟು ಸುಷುಮ್ನ, ಯಾವಾಗ ಬೇಕಾವ ಸ್ವಪ್ನ, ಯಾವಾಗ ಬೇಕಾವ ಜಾಗೃತ. ಹಣ್ಣು ತಿಂತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಜಾಗೃತ ಬೇಕು. ಯಾಕೆ ನಾಲಿಗೆ ರುಚಿನ ಅನುಭವಿಸ್ಬೇಕು, ಜಾಗೃತದೊಳಗೆ ಬಂದೆ. ಹಾಗಲಕಾಯಿ ಇಟ್ಬಿಟ್ಟಿದ್ರು, ಬಟ್ ತಿನ್ನಕತ್ತಿದ್ದೆ, ಸುಷುಮ್ನದೊಳಗೆ ಹೋಗ್ಬಿಟ್ಟೆ, ಸಾಕ್ಷಿ ರೂಪದೊಳಗೆ ಹೋಗ್ಬಿಟ್ಟೆ. ಹಾಗಲಕಾಯಿ ಹೊಟ್ಟೆ ಒಳಗೆ ಹೋಯ್ತು, ಮತ್ತು ಗುಲಾಬ್ ಜಾಮೂನ್ ಬಂತು, ಜಾಗೃತದೊಳಗೆ ಬಂದೆ. ಈ ಕಲೆ ನಿಮ್ಮ ಹತ್ರ ಬರ್ತದೆ ಧ್ಯಾನದ ವ್ಯವಸ್ಥೆಯಿಂದ. ಹಾಗಾಗಿ ಸ್ಪ್ರೆಡ್ ಆಗಬೇಕು. ಇಷ್ಟು ಹೇಳ್ತಾ, ನಿಮ್ಮ ಮತ್ತೇನಾದರೂ ಡಿಸ್ಕಷನ್ ಇದ್ದರೆ ನೀವು ಮಾಡ್ಕೋಬೋದು.